ಅಂದ್ರ ಚೆಕ್ ಮಾಡ್ತಾರತ್ರಿ ಹೆಣ್ಮಕ್ಳನ್ನ. ಸೀರೆ ಐತಿ ಚೆಕ್ ಮಾಡ್ತಾನತ್ತ. ಹೆಣ್ಮಕ್ಳಿಗೆ ಕಲಿ ಐತತ್ತ, ಇವಂಗ ಕಲಿ ಇಲ್ಲತ್ರಿ ಗಂಡ ಹಾಡವಂಗ. ಹೌದ್ರಲ್ಲ ನಿಮ್ಮನ್ನ ಹೆಣ್ಮಕ್ಳನ್ನ ಚೆಕ್ ಮಾಡ್ತಾರು ಅಂದಿ. ನಿನಗೊಂದ್ ಮಾತು ಹೇಳ್ತೀನಿ ಕೇಳಿಪ್ಪ, ಸುಮ್ಮೊಂದ ಸಣ್ಣದ ಆತ. ಹೆಣ್ಮಕ್ಳನ್ನ ಕೋಲೆದಾಗ ಒಯ್ತಾರತ್ತ, ಸೀರೆ ಐತಿ ಚೆಕ್ ಮಾಡ್ತಾರತ್ ಹೇಳಿದಿ. ನಿಮ್ಮಂತವ್ರು ಒಂದ್ ದಗದ ಮಾಡಿದ್ರಿ. ಏನ್ ಮಾಡ್ಯಾರು? ಈ ಕಂಬೋಗಿ ಅಂತದ ಒಂದು ಗೂಳಿ ಖರೀದಿ ಮಾಡ್ಲಕ್ಕ ಪ್ಯಾಟಿಗೆ ಹೋಗಿದ್ರು. ಇಂಡಿ ಅಂತ ಪ್ಯಾಟಿಗೆ ಎತ್ತ ಖರೀದಿ ಮಾಡ್ಲಕ್ಕ. ಎತ್ತ ಖರೀದಿ ಮಾಡ್ಲಕ್ಕ ಪ್ಯಾಟಿಗೆ ಹೋಗಿದ್ರು. ಗಂಡಿ ಕಲಿ ಇಲ್ಲ ಅಂದಲ್ಲ ಇವ. ಪ್ಯಾಟಿಗೆ ಹೋಗಿದ್ರು. ಪ್ಯಾಟಿಗೆ ಹೋದ್ರು. ಇದು ಕಂಬೋಗಿ ಎತ್ತು ಹೆಂಗ ದಾಡಿಸಿ ಅದ ನೋಡ್ರಿ ಅಲ್ಲಿಗೆ ಇಲ್ಲಿಗೆ. ಹಂಗ ಇಂಡಿ ಪ್ಯಾಟಿಯಾಗ ಒಂದು ಎತ್ತು ಬಹಳ ದಾಡಿಸಿ ಇತ್ರಿ ಕಂಬೋಗಿ ಅವನಗತ್ಲಿ. ಅಲ್ಲಿಗೆ ಇಲ್ಲಿಗೆ ನೋಡ್ಲಕ್ಕ ಎತ್ತರಾಳ ದಮ್ಮ ದಾಡಿಸಿ ಇತ್ತು. ಅಗದಿ ಮುಖ ನೋಡ್ತೀಯ ಎತ್ತಾರೆ ಖರೀದಿನ ಮಾಡಬೇಕು, ಬಿಡಬಾರ್ದು. ಅವ ಕೇಳ್ರಿ ಹೋಗಿ ಮಾರ್ಲಕ್ ನಿಂತಿದ್ದಲ್ಲ ಅವನ. ನಿಮ್ಮಂತವ್ರು ಹೋಗಿ ರೇಟ್ ಕೇಳಿದ್ರು. ಎಷ್ಟಪ್ಪ ಎತ್ತಿನ ರೇಟ್ ಅಂದ್ರು. 50,000 ತೆಳಗಾದ್ರೆ ಒಟ್ಟ ಕೊಡಂಗಿಲ್ರಿ, 50,000 ತಕ ಬಾಂದ್ರ ಕೊಡ್ತನ್ರಿ ಅಂದವ. ಆತಳ ಗಪ್ಪ ಜರ ನಾನು ನೋಡ್ಬೇಕಾಗ್ತತಿ ಎತ್ತಾದು ತಿರುಗಾಡಿ ಹಂಗ ತಗೊಂಡ್ ಹೋಗ್ಲಕ್ ಬರಂಗಿಲ್ಲ ಅಂದವ. ಅವಾಗ ಬೇಕಾದಾಗ ನೋಡ್ಕೋರ್ಲೆ ನೀವಂದ. ಮ್ಯಾಲ ಮಾರಿ ನೋಡ್ತೀಯ ಎತ್ತ ಖರೀದಿ ಮಾಡ್ಬೇಕು. ಮತ್ತ ಏನ್ ಮಾಡಿದೀವಿ ಎತ್ತ ಖರೀದಿ ಮಾಡವ ಸುಮ್ಮ ತಗೋಲಿಲ್ಲ. ಜರಾನ ಸುತ್ತ ಹಾಕಿ ನೋಡ್ತಾನ ಗಪ್ಪ ಎತ್ತ ಅಂದ. ಈ ಮಾರಿ ಕಡೆ ಹೋಗಿ ಹಂಗ ಹಿಂದ ಮುಕ್ಳಿ ಕಡೆ ಹಾದ ಬಾಂದ ಎಲ್ಲಾ ಕಡೆ ತಿರುಗಾಡಿ ಬಂದ. ಒಂದ್ ದಗದ್ ಬಿದ್ದಿತ್ರಲ್ಲಿ ಸುಮಾರು. ಇದ್ರ ಮುಕ್ಳಿ ಎತ್ತಿನ ಮುಕ್ಳಿ ಮೇಲೆ ಕಸಬರಿಗೆ ಸುಳಿಯಿತ್ರಿ. ಇದನ್ನ ಬಿಟ್ಟು ಬಂದಾರ ಹಿಡ್ದಲ್ಲೇ. ಚೆಕ್ ಮಾಡಂಗಿಲ್ಲ ಮತ್ತೆ. ನೀ ಹೇಳ್ತಿ ಮತ್ತ ನಿನ್ನ ಚೆಕ್ ಮಾಡಂಗಿಲ್ಲ. ನಿನ್ನ ಮುಕ್ಳಿ ಮ್ಯಾಗ ಯಾಕೋ ಕಸಬರಿಗೆ ಸುಳಿ ಕಸಬರಿಗೆ ಮಾರಿದ. ದೊಡ್ಡ ಮದಿಲೆ ನೀನು ಹೇಳಿ ಕೇಳಿ ಮಣ್ಣು ಕೊಟ್ಟನು ಹೇಳಿ ಕೇಳಿ ನೀ ಹೇಳ್ರಿ ಹಿಂದ್ ಬೆನ್ನಿಗೆ ನಿಂತು ಚೂರಿ ಹಾಕ್ತಿರ್ಬೇಕು. ನಂದು ಇದರ ಬದ್ರ ಲಡಾಯಿ ಇದೆ ಅಂದ್ರ ನಮ್ಮ ಮಸೀಬನಾಳ ವಿದ್ಯಾತ ಜಗದಾಗ ಜೆಂಡ ಹಚ್ಚಿನ್ನೆ. ಹಿಂದ್ ಗುಳುಗುಳು ಯಾವಾರಿಲ್ಲ. ಗೀಚಿ ಗೀಚಿ ಗಿಲಿಗಿಲಿಯಾಗಿ ಹೋದಿತ್ತು ಹೊತ್ತೊಂಡು ಗುಡ್ದ ನನ್ನ ಕೈಯಾಗ ಜಲಮ 3 ಮಂದಿದು. ಸೋಮಪ್ಪ ನೀ ಹೆಂಗ ಯಾರೇ ಚವ್ವನಂಟ್ಲೆ ಅವ್ವನು ದಗದ ಮಾಡಬೇಡ. ನಿನಗೆ ಏನು ಕೇಳಿ ನಾನು ಪ್ರಶ್ನೆ. ಪ್ರಥಮದೊಳಗ ಸದ್ದ ಎತ್ತಿಗೆ ಅಡ್ಡ ಕೊಡದವ್ ನಡಬಾರ್ಕೊಂದ ತೆಗ್ಗ ಬಿದ್ದೈತಿ. ಆ ತೆಗ್ಗ ಬಿದ್ದಿರುವಂತ ಜಾಗಿನ್ಯಾಗ ಏನಿತ್ತು ಏನು ಕಾರಣಕ್ಕ ಮುರಿದೈತಿ ಅದ ಏನಾಗಿ ಉಳದೈತಿ ಇಟ್ಟ ಕೇಳಿ. ನಿನಗೆ 7 ಕೋಡಿನ ಬಸವಣ್ಣಪ್ಪನ ಸುದ್ದಿನ ಕೇಳೇನ. ಅದು ಬ್ಯಾರೆ ಐತಿ. ಅದು 7 ಕೋಡಿ ನಾವು ಬ್ಯಾರೆ, 3 ಕೋಡಿ ನಾವು ಬ್ಯಾರೆ. 3 ಕೋಡಿ ನಾವು ಕೋಡ ಮುರಿಬೇಕಾದ್ರ ಅದ್ರ ದಗದ ಬ್ಯಾರೆ ಆಗೈತಿ. ಪಾರ್ವತಿ ಆಶೀರ್ವಾದ ಐತಿ ಮತ್ತ ನಿನಗ ಕಾರುಣಿಯೊಳಗ ನಿನ್ನ ಕೋಡಬಳಿಗೆ ನಾನು ತೆಗೆದಿರುವಂತ ಉಂಗುರ ಕೋಡಬಳಿಯಾಗಿ ಉಳಿಲತ್ತ ಆಶೀರ್ವಾದ ಮಾಡಿ ಹೇಳಕಿ ನಿನಗ. ಹುಚ್ಚಪೇಲಿ ಪಕ್ಕ ತಳನ ಗೊತ್ತಿಲ್ಲ, ನಿನ್ನ ತಳನ ಪಚ್ಚಿಲ್ಲ. ನಿನ್ನೆ ಹುಟ್ಟಿಂದ ಕಣ ತೆರೆದಿಯೋ ಸುರಪ್ಪ ಎಟ್ಟು ಮಾತಾಡ್ಲತ್ತಿದಿ. ಹೆಚ್ಚಾರ ನೋಡ್ರಿ ಎಂಟ್ರದಾರ ನೀ. ಅವ ತಾಳ ಬರ್ಸವ ಬೇರೆ ಹೇಳ್ತಾನ್ರಿ. ಅವಂದೇನ ಅವ್ ನಡುವಿಂದ ಕೋಡ್ ಹೋಗೈತೆ ಅಂತ ಹೇಳಿರ್ಲಿ. ಅದನ್ನ ವಿಚಾರ ಮಾಡತ್ ನಾವ್ ಹೇಳ್ತಾನೆ. ಇದು ಗಪ್ಪ ಆಡಿ ಹೋಗ್ತೈತಿ ಹುಚ್ಚಿಪ್ಯಾಲ್ರಿ. ಇದ್ರ ದಗದ ಮುಗ್ದೈತಿವ. ಹೆಂಗೈತಿರಿ ಇವ್ರ ಪಕ್ಕ 7ರಾಗ ಹುಟ್ಟ್ಯಾರ. ಅವ್ರ 3 ಮಂದಿ. 3 ಮಂದಿರಿ ಪಕ್ಕ ದಿಂದಾಗ ಹುಟ್ಟಿದ್ವು ಅಂದ್ರ ಪಕ್ಕ ಜರ ಸುಟ್ಟಿರ್ತಿತ್ತು ಒಳಗ. ಹೌದ್ರಲ್ಲೇ ಮತ್ತ ಅದಕ್ಕೆ ಹೇಳ್ಯಾರ ನೋಡಪ್ಪ. ನನಗ ತೆಲಿಗೆ ವಾದ್ ಹೋಗ್ತಾನತ್ತ ನೋಡ್ರಿ ಈರ್ ಸೂರ್ ಗಣಸ. ರೀ ನಿನ್ನ ತೆಲಿಗೆ ವಾದ್ ಹೋಗ್ತು. ನಿಂದ ತೆಲಿ ಮ್ಯಾಗ ಕಾಲಿಟ್ಟು ಹೋಗ್ತು ನಂದಿ. ತೆಲಿ ಮೇಲೆ ನೀ ಬರೇ ಮಾತಾಡಿದಿ. ಕಾಲೇ ಒದಿತನತ್ತ ನೀ ಬರೇ ಬಾಯಿ ತುಂಡಿ ಮಾತಾಡಿ. 24 ತಾಸು ನಿನ್ನ ನೆತ್ತಿ ಮ್ಯಾಗ ಕಾಲ ಕೊಟ್ಟ ಕುತ್ತ ಮಗಳದನ್ನೇ. ಬೇಕಾದ್ರೆ ನಿಮ್ಮ ಅಪ್ಪನ ಹೋಗಿ ಫೋಟೋದಾಗ ನೋಡಿ ಇರ್ಕ ಅವ್ನು ಚೆಕ್ ಮಾಡ. ನಿಮ್ಮ ಪರಮಾತ್ಮನ ನೆತ್ತಿ ಮ್ಯಾಗ 24 ತಾಸು ನನ್ನ ತಾಯಿ ಗಂಗಾದೇವಿ ಕಾಲಿಟ್ಟು ಕೂತಾಳ. ಕಾಲಿಟ್ಟು ಹಂಗ ಅಲ್ಲ ಇನತನ ಇಳ್ದಿಲ್ಲಕಿ ತೆಳಗ. ಆಕಿ ತೆಳಗ ಇಳದ್ರಂದ್ರ ಲೋಕಲ ಏನೈತಿ. ಆಕಿ ಮ್ಯಾಲ ಕೂತಾಳ. ಸೋಮಾಕಿ ಮ್ಯಾಲ ಕೂತಾಳ ನಂಟ್ಲಿ ಹೇಳ್ತಾನೆ ಯಾರಿಗಿರಿ. ವಿಸಾ ಕುಡ್ದ ಕೊತ್ತಿದ್ದ ಹೊಂಟಿದ 4 ಮಂದಿ ಹೆಗಲ ಮ್ಯಾಗ. ಮ್ಯಾಲ ಬಂದ ನಾವ್ ತಳ ಊರ ಅಂಟ್ಲಿ ಇವ್ರ ಅಪ್ಪನ ಸಂಧಾನ ಸಂಧ್ಯಲ್ಲ ತಣ್ಣಗಾಗ್ಯದ. ತಣ್ಣಗಾಗೈತ್ರಿ ಮಾಡ್ಕೋಬೇಕತ್ತಿ ನನ್ನ ಕೈಲಿ ಒಮ್ಮೆ ತಣ್ಣಗ. ಸೋಮಪ್ಪ ಇರ್ಲತ್ ಹೇಳ್ಬಿಡ ಅಂಟ್ಲೆ ಎಟ್ಟದ ನಿನ್ನ ಬಾಯಿ. ಬಾಯಿ ಐತೋ ಏನ ಬಾಟ ಹುನ್ ನೆಗ್ಗ ತೆಗಿತಾನ. ನನಗೊಂದು ಮಾತು ಹೇಳ್ತಾನೆ ಕೇಳು. ಸುಮ್ಮನ್ ಸಣ್ಣ ಉದಾಹರಣೆ ಕೊಟ್ಟ. ನೀ ನೆಗ್ಗ ತೆಗಿವಲ್ಲ ಕನಕ ಅದ ಇರ್ಲಿ. ಯಾಕಂದ್ರ ಅದ ನೆಗ್ಗ ತೆಗಿದು ನೆಗ್ಗ ತೆಗಸ್ಕೊಳ್ದು ನೆಗ್ಗ ತೆಗಿಯಂಗ ನಿನ್ನಲ್ಲಿ ಆಗಿರ್ತೈತಿ. ಅದ್ರ ತೆಗದ್ ಬ್ಯಾರೇನ. ಆದ್ರ ನೆಗ್ಗ ತೆಗಿತನಂದಿ ಒಂದ್ ಮಾತು ಹೇಳ್ತಾನೆ ನಿನಗ. ಭೂಮಿ ತಾಯಿ ಉದಾಹರಣೆ ಕೊಟ್ಟ. ತಮ್ಮ ಸುರೇಶ ಮೊದಲ 8 ಎತ್ತಿನಗಳೇ ಇತ್ತು.
ಎಂಟ್ರಗಳೇ ಇದ್ದು 8 ಗಳೆ ಇತ್ತು 8 ಎತ್ತಿನ ಗಳೆ ಇತ್ತು. ಅವಾಗೂ ಇದ ಭೂಮಿ ಇತ್ತು, ಭೂಮಿ ಪರಕ್ಕಾಗಿಲ್ಲ. ಇಲ್ಲ ನೆಗ್ ತೆಗೆದು ಹೊಯ್ಕೊಂಡ ಹೋಗೈತಿ. ಅದು 8 ಎತ್ತಿನ ಗಳಿನು ಈ ಡಪ್ಪ ಬಾರ್ಸನ ಅಂತ ಹಿಂದಾಗಡೆ ಬಂದೈತಿ. ಎಷ್ಟ 4 ಎತ್ತಿನ ಗಳೆ ಬಂದು ಅವಾಗ ಭೂಮಿ ಇದ ಇತ್ತು. ಇದ ಭೂಮಿ ಐತಿ. ಎತ್ತುಗಳ ಸನೇಕ ಹೋಗ್ಯಾವ ದಾಂಡಿಗೆ. ಅದು ನೇಗಲ್ ಹೋತ್ ನೇಗಲ್ ಹೋತು. ನಾ ಎತ್ತುಗಳ ಸುದ್ದಿ ಹೇಳ್ತೀನಿಪ್ಪ. ಇವ್ ನೆಗ್ ತೆಗಿತು ನಂದನ್ರಲ್ಲ ನನಗೆ. 4 ಎತ್ತಿನ ಗಳೆ ಇತ್ತು, ಅದು ಹೋತು. ಅದ ಭೂಮಿ ಐತಿ, ಭೂಮಿ ಫರಕ್ಕಾಗಿಲ್ಲ. ಇಲ್ಲ ಹಿಂದಾಗಡೆ 2 ಎತ್ತಿನ ಗಳೆ ಬತ್ತು. ಅದ ಭೂಮಿ ಐತಿ. ಖರೆ ಎತ್ತುಗಳ ಸಾಕತ್ತು ದಾಂಡಿಗೆ ಸರದಾವ್, ನೆಗ್ ತೆಗಿದಾಗಿಲ್ಲ. ಆಗಿಲ್ಲ. ಈಗ ಹಂಗಿಲ್ರಿ. ಈಗ ಎಲ್ಲ ಮಾಡಿ ಎತ್ತುಗಳ ಕಡೆ ಕೆಲಸ ಆಗೋತತ್ ಹೇಳಿ ಇಂಜನ್ ಮ್ಯಾಗಿನ ಟ್ಯಾಕ್ಟರ್ ತಂದು ಹಚ್ಚಾರಿ ಈಗ ಹೊಲದಾಗ. ಬಾಡ್ಯಾಗ ನೇಗಲ್ ಸಿಕ್ತಂದ್ರ ಇಂಜನ್ ಒಳಗ ಸಿಕ್ಕ ಒದರಾತೈತಿ. ಖರೆ ತಕ್ಕವ ಅಂದತ್ತೇನ ಭೂಮಿ ಇಲ್ಲರಿ. ಮತ್ತ ನೆಗ್ ತೆಗಿ ಮಾರಿದ ನೀ ಯಾವ ಮೂಲ್ಯಾಗ ನೆಗ್ ತೆಗದಿವ ನಂದ ಇವಂದ ನೆಗ್ ಹೊಂಟೈತಿ ಅಲ್ರಿ ಭೂಮಿಯಾಗ್ರಿ. ನೆಗ್ ತಟಕ ಬಿದ್ದೈತಿ ಮಗಂದ ಹೆಚ್ಚ ನೋಡಿ ಆದಿಯೋಗ ಹಿಡದ ಆದಿಶಕ್ತಿ ಎದ್ದಾಕೆ ಓದಿ ನೋಡವೇದೇನ ಗೋಟ ವಾದ ವಿವಾದ ನಡೆಸಿದಿ ಆಡಮೋಟ ನಿನ್ನ ತಕ್ಕಸ ಮುಳ ಹಾಡಂಗ ನೋಡಿ ಘಾಟ ಏ ಅನ್ನಾದಕ್ಕೆ ಆದಿಶಕ್ತಿ ಕಮ್ಮಿ ಅಂದ್ರ ಏ ಕೊಳ್ಳಾಗ ಕಟ್ಯಾರ ಹಳಿ ಮ್ಯಾಟ ತಿಂದಿರೋ ಏಟ ಏ ಕೊಳ್ಳಾಗ ಕಟ್ಯಾರ ಹಳಿ ಮ್ಯಾಟ ತಿಂದಿರೋ ಏಟ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿದ ಏ ಪಾರ್ವತಿ ಮಗನಾದೋ ನೀಲಕಂಠ ಪರಶಕ್ತಿ ರಚಿಸಳ ದಿಕ್ಕಗಳ ಯಾಂಟ ಕತ್ತಿ ಗೊತ್ತ ಇಲ್ಲದ ತಗಿ ಬ್ಯಾಡ ತಂಟ ಹರದೇ ಹೃದಯದೇ ಹರ ಜನಸಿದ್ದ ಖಾರೆ ಏನ್ ನಿನಗೇನ ಗೊತ್ತಾದ ಗರ್ವೇಷ್ಟ ಕೇಳ ಕಿವಿ ಕ್ವಾಟ ಏನ್ ನಿನಗೇನ ಗೊತ್ತಾದೋ ಗರ್ವೇಷ್ಟ ಕೇಳ ಕಿವಿ ಕ್ವಾಟ ಲಕ್ಷ್ಮಿ ಜಡಿ ಎಂದ ನಾರಾಯಣ ಹುಟ್ಟ್ಯಾನೆಂದು ಏ ಶಕ್ತಿ ಪುರಾಣ ಹೆಂಗ ಬರದಿಟ್ಟ ಆಕಿದಿಂದ ಬ್ರಹ್ಮ ಅದು ಪ್ರಕಟ ಅಖಿಲ ಸಕಿಲ ಓದಿ ನೋಡ ಜಟಪಾಟ ಏ ನಾರಿ ಮಣಿಯೊಂದ 1008 ಬ್ರಹ್ಮಾಂಡ ಏ ಗಿರವಾಣೆ ಗ್ರಂಥ ಹಿಂಗ ಬರದಿಟ್ಟ ಕೇಳೋ ನೀ ಸ್ಪಷ್ಟ ಏ ಗಿರವಾಣೆ ಗ್ರಂಥ ಹಿಂಗ ಬರದಿಟ್ಟ ಕೇಳೋ ಕಿವಿ ಕ್ವಾಟ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಕೂಡಿ ಉಂಡಾರು ಒಂದೇ ಆಗಲಾಗ 33 ಕೋಟಿ ದೇವತ್ಯಾರೆಲ್ಲ ತಗಲ್ಯಾರ ತಾಯಿ ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲಾಗ
ವಾಕ್ಯ ಮೂಲ ಸ್ತಂಭ ಹಿಂಗ ಬರದ ಇಟ್ಟಾರ ಅಗಮ ನಿಗಮ ತೊಗಲ ಬೊಗಲಾಗ ಕ್ರಿಯಾ ವಿಚ ಜ್ಞಾನ ಮೂರು ಒಮ್ಮೆಲೆ ಅರಿಮುಟ್ಟ ಕ್ರಿಯಾ ಜ್ಞಾನ ವಿಚ ಮೂರು ಒಮ್ಮೆಲೆ ಅರಿಮುಟ್ಟ ಕ್ರಿಯಾ ವೆಚ್ಚ ಜ್ಞಾನ ಮೂರು ಒಮ್ಮೆಲೆ ಅರಿಮುಟ್ಟ ಅಂಧಕಾರ ಅದರದೊಂದ ತಿಳಿ ಕೊಟ್ಟ ನಿನಗ ಮಂದ ಮತಿ ಅಂತಾರ ಚರ್ಕಾಟ ಆದಿಶಕ್ತಿ ಕಮ್ಮಿ ಅಂದ್ರ ಕೊಳ್ಳಾಗ ಕಟ್ಯಾರ ಹಳಿ ನೆಟ್ಟ ತಿಂದಿಯೋ ಏಕ ಏನ ಕೇಳ್ತಾರ ನೋಡ್ರಿ ಯಾವ ನಮ್ಮ ಸಾವಳಿಗೆ ಮೊಹಮ್ಮದ್ ಸಾಬ್ರು ಅಂದ್ರೆ ಹೆಚ್ಚಿನ ಕವಿಗಳು ಇವ್ ಯಾರದ ಆಕಳದೋದ ಎಮ್ಮಿದೋದ ಆಕಳಿಗೆ ಜೋಡಿಸ್ಲಕ್ ಹತ್ತೇನ್ರಿ ಇವಂದ ಅಗದ ಐತಿ ಏನಂತ ಹೇಳಿ ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು ನೀತಿ ಇಲ್ಲದ ಕೋತಿ ಹತ್ತರ ಸತ್ಯ ಕೂಡಬಾರದು ಈ ಪದ ಯಾರು ಮಾಡ್ಯಾರಿ ಅಂದೇವಾಡಿ ಮಾಸ್ತರ್ ಅಂತ ಹೇಳ್ತಾನೆ ಅಂದೇವಾಡಿ ಮಾಸ್ತರ್ ಮಾಡಿಟ್ಟಾನೋ ತೀವ್ ಹೇಳ್ತಾನೆ ಯಾರ ಕೂದ್ಲ ಓದಿ ಯಾರ ಕೈಯಾಗ ಕೊಟ್ಟಿ ಓ ಸುರೇಶ ಅಂದೇವಾಡಿ ಗೈಬಿ ಸಾಬ ಮಾಡಿಲ್ಲ ಇದನ್ನ ಸಾವಳಿಗೆ ಅವ್ರು ಮಾಡ್ಯಾರ ಸಾವಳಿಗೆ ಮೊಹಮ್ಮದ್ ಸಾಬ್ರ ಇದನ್ನ ಖ್ಯಾಲಿ ಮಾಡಿಟ್ಟಾರು ಗೈಬಿ ಸಾಬ್ರ ಯಾಕೆ ಇದನ್ನ ಮಾಡ್ತಾರು ಗೊತ್ತೈತಿ ಸೋಮ ಎಲ್ಲಿದ್ ಬಂದದೀವ ನೀನ ತಿರ್ಬೋಕಿ ಹಚ್ಚ ನೋಡ್ರಿ ಯಾರದ್ರ ತಂದ ಯಾರಿಗ್ರೆ ಹಚ್ಚಿ ಅದೇನತ್ತಾರಲ್ಲ ಯಾವಂಗ್ರೆ ಹುಟ್ಟಿ ಯಾವಂದ್ರ ಹೆಸರು ಹೇಳುದು ಹಂಗ್ಯಾಂಗ ಹೇಳಕ್ ಬರ್ತೈತ್ರಿ ಅದ ಹೆಂಗ್ ಮಾಡಿದ್ದೀವ ಹೊರಕಡಿ ಕೂತಲ್ಲಿ ಕಡ್ಲಿ ಕಾಳು ತಿತ್ತಿದ್ದ ಇವ್ ಮಾಡೋದಾಗಲಕತ್ತಿತ್ರಿ ಇವನಂತಾವ್ ಏನ್ ಮಾಡಿದ್ದ ಹೊರಕಡಿ ಕೂತಿದ್ದ ಮ್ಯಾಲ ಕಡ್ಲಿ ಕಾಳು ತಿತ್ತಿದ್ದ ಮ್ಯಾಲ್ರೆ ಕಡ್ಲಿ ಕಾಳು ತಿತ್ತಿದ್ದ ತೆಳಗರೆ ಹಾಕುತ್ತಿದ್ದ ಅವಾಗ ಹಿರಿಯರ ಹಾದ್ ಹೊಂಟಿದ್ರು ಅದೇ ಹೇಳದ ನಡೆದಿದ್ರು ಅವ್ರಂದ್ರು ಏನಂತ ಹೇಳ್ರಿ ತೆನುದರೆ ಮಾಡ್ಬೇಕಾರೆ ಹೇಳುದರೆ ಮಾಡಿ ಅಡ್ಡು ಒಮ್ಮೆ ಮಾಡ್ಲಾತ್ತ ಏನಂದ್ರ ಅವ್ರು ಇವ್ಯಾನ್ ಅನ್ಬೇಕ್ರ ಆ ಮಾತಿಗೆ ಇವ್ಯಾನಂದ ಇಲ್ರಿ ಮ್ಯಾಲ ಕಾಳು ಹಾಕಣ ಬಡ್ಡ್ಯಾಗ ಹಿಟ್ಟು ಬೀಳುದಾರ್ಲಿ ಅಂದಿವ್ ಓಹೋ ನೋಡ್ರಿ ಒಂದು ತಲಿ ಓಡು ಸುನಿಕಿನ ಆಮ್ಯಾಗ ಇವ್ರ ಏನ್ರಿ ಅಂದಿರ್ಬೇಕಲ್ಲಪ್ಪ ಹಿರಿಯಾರಂದ್ರು ಏನಂತ ಹೇಳಿ ಹಿಟ್ಟು ಬೀಳಾತೈತಿ ಕರಿ ಹಾಕೋದ್ ದಮ್ ಬೀಳಾತೈತಿ ಇನ್ನೇಮ್ ತಿರುಗಿ ಹಾಕದನ್ನ ಸಣ್ಣ ಬೀಳತಕ್ಕ ಸಣ್ಣ ಬೀಳ್ತಾನೆ ಎಟ್ ಹಾಕ್ಲಿ ಡಪ್ಪ ಬರ್ಸವ್ರಿ ಕಿವಪ್ಪ ಮಾತಿನ ಮದು ರೀ ಹೊಚ್ಚಪೇಲಿ ನಿನಗಾದ ಬೆಳಗಾಗೈತಿ ನಿನಗಿದು ಬೆಳಗಾಗೈತಿ ಅಲ್ಲೋ ನೀನ ಬೆಳಗಾಗಲ್ದ ಹೋಗವುದೇನ ಒಟ್ಟ ಈ ಕಲಿಯುಗದಾಗ ಬಂದಿ ಅಂದ್ರ ಇಲ್ಲರ್ಲೆ ತಾಯಿ ಹೊಟ್ಟೆ ಅಂದ ಬಂದ ಕೂಸಿಗೆ ಮೊದಲು ಮಾಡಿ ತಲೆಯನ್ನ ಕೂದ್ಲು ಬೆಳಗಾಗಲಕತ್ತೇವ ಈಗ ಹೌದ್ರಿ ಈ ಸಣ್ಣ ಕೂಸಿಗೆ ಮೊದಲು ಮಾಡಿ ಬೆಳಗಾಗಲತ್ತೀವ ಆಯಾ ಅವ್ರವ್ರ ಖಾನ ಪೀನದ ಮ್ಯಾಗ ಹೊಂಟೈತಿ ಅದ ಜವಾರಿ ಖಾನನ ಬೇರೆ ಹೆಬ್ರೆಡ್ ಖಾನನ ಬೇರೆ ಶರೀರ ಗುಣಧರ್ಮ ಅದ ಹಂಗೇನ ಮಾತಾಡ್ಲಕ್ ಹೋಗಬೇಡ ಸುರೇಶ ಮತ್ ಇವ್ ಎಷ್ಟು ಮಾತಾಡ್ಲಕತ್ತಿಲ್ಲ ಮಾತ ಇದಟ್ಟು ಸೊಟ್ಟೆಲ್ಲ ನಂದದ ಇದು ಹೆಂಗಾಗೈತಿ ಗೊತ್ತೇನ್ರಿ ಬೆಕ್ಕಿದ ಹುಲಿಗೆ ವಿದ್ಯಾ ಕಲಿಸ್ತತ್ತು ಹೊಳ್ಳಿ ಹುಲಿ ಅದನ್ನ ಮುರ್ಕೊಂಡು ತಿರ್ಲಾಕ ಬಂದದಕ್ಕಾಗಿ ಎಲ್ಲಾ ಮಾತಾಡಿರ್ತಿರ ಕರೆ ನಿನಗೆ ನಾವ್ ಒಂದು ವಿಷಯ ಮುಚ್ಚಿಟ್ಟಿರ್ತೀನಿ ಅವೆಲ್ಲ ಮಾತಾಡ್ಲಕ್ಕ ಆಗ್ತತಿ ನಾ ಏನ್ ಮಾತಾಡತಿದಿ ಹೋಸಿ ಹೆಂಗ ತಿಂದ ನಾಯಿಗತ್ಲಿ ಮಾತಿಗೆ ಜರ ಅಲ್ಲೆಲ್ಲೇ ಅಡ್ತಾಡ್ರಿ ಹಿಡಿಯತನ ಅದನ್ನ ಹಿಡಿಯವ್ರಲ್ರಿ ಇವ್ರ ಅದಕ್ಕೆಪ್ಪ ಹೇಳಕತ್ತೀವನ್ರಿ ಮತ್ತ 360 ದಿವಸ ಇರ್ತಾವತ್ತ ಅನ್ನ ಉಡ್ತಿತಾನತ್ತ ಅನ್ನಪೂರ್ಣೇಶ್ವರಿ ತಮ್ಮ ಈಗ ಏನಿದು ಪಂಚೀಕರ್ಣಿ ಮಾತಾಡಿದಿಲ್ಲ ಇದನ್ನ ತಳದಾಗ ನಿಮ್ಮ ಅಪ್ಪಗಳು ಯಾರು ಗಂಡ ಹಾಡೋರು ತೆಗದಿಲ್ಲ ಇದನ್ನ ತೆಗದ ತಳದಾಗ ಪಂಚೀಕರ್ಣಿ ಶೋಧ ಮಾಡಿ ತೆಗದವ್ರು ನಾವು ಅದಕ್ಕೆ ಪಂಚಕರ್ಣಿ ಪಂಡಿತ್ ಅಂತ ಹೇಳಿ ಬಿರದ ಬೆಂಗಳೂರದವ್ರು ಬಂದ್ ಕೇಸಿಂದ ಅವಾರ್ಡ್ ಕೊಟ್ಟು ಹೋಗ್ಯಾರ ತದ್ದೇವಾಡ್ಯಾಗ ಗೊತ್ತದ ಇಲ್ಲ ನಿನಗ ಗೊತ್ತಿಲ್ಲ ಅವಾಗ ಒಮ್ಮೆ ಸರ್ಚರೆ ಮಾಡಿ ನೋಡ ಫೋನ್ಯಾಗ ಒಮ್ಮೆ ಗೊತ್ತಾಗ್ತೈತಿ ಇದು ಹೆಂಗಾಗೈತ್ರಿ ನಂದ ತಗೊಂಡ್ ನನಗ ಹೇಳತ್ತೀನಿ ಹುಡುಗ ಇರ್ಲಿ ನಂದ ನನಗ ಹೇಳತ್ತಿದ್ ಅತ್ತಮ್ಮ ಏನಂತ ಹೇಳತ್ತೇನ್ರಿ ಒಂದು ವರ್ಷದೊಳಗ ದಿವ್ಸ ಎಟ್ಟದಾವತ್ತ 365 365 ದಿವಸದವು 365 ತುತ್ತ ಅನ್ನ ಮೇಲದಾಗ ಒಂದ್ ಹನಿ ರಕ್ತ ತಯಾರಾತತ್ ಯಾರಲ್ಲಿ ಕಂಬೋಗಿ ಅವನ ತ್ಯಾಕ ಕಂಬೋಗಿ ಸುರಾಪನ ತ್ಯಾಕ 365 ತುತ್ತ ಅನ್ನ ಮೇಲದಾಗ ಒಂದ್ ಹನಿ ರಕ್ತ ತಯಾರಾತತ ಅಂತ 365 ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರಾತು ಅಂತ 365 ಹನಿ ಬಿಂದು ಕರಿದಾಗ ಒಂದ್ ಹನಿ ವೀರ್ಯ ತಯಾರಾತ ನೀರಿನ ಆಕಾರ ಅದು
ನನ್ನಲ್ಲಿ ತಯಾರಾಗೈತಿ ನನ್ನಟ ಅನ್ನ ನೀನು ಉಣ್ತಿಲೆ ನಿನ್ನಲ್ಲಿ ಯಾಕೆ ಆಗಂಗಿಲ್ಲ ಅಂತ ನಾನು ಕೇಳ್ತಾನವ. ತಮ್ಮ ಇರ್ಲಿ ಕಬಲು ಕೊಡುನು. ಆ ಅನ್ನ ಅಂದ್ರ ಹೆಣ್ಣ ನನ್ನಲ್ಲಿ ಯಾಕೆ ತಯಾರಾಗಂಗಿಲ್ಲ ಅಂತ ಹೇಳಿದ್ಲೆ ನೀನು. ಹೆಣ್ಣಿಗೆ ಹೆಣ್ಣು ಆಗ್ಲಕ್ಕ ಬರಂಗಿಲ್ಲ ಅದು ಬರುದಿಲ್ಲ. ಅನ್ನ ಅಂದ್ರ ಹೆಣ್ಣು ನೀರ್ ಅಂದ್ರ ಹೆಣ್ಣು. ನಾನು ಅನ್ನ ಉಂಡಾಗ ನಿನ್ನಲ್ಲಿ ಆ ತಾಕತ್ತು ತಯಾರಾಗೈತಿ. ಮತ್ತ ನಾನು ಅನ್ನ ಉಣ್ಣೋದು ಬಿಡ್ಲ ನೋಡು ಆಗತೈತೇನ ಒಳಗದ ನೀರು ಹಂಗ್ಯಾಂಗ ಆಗ್ತೈತ್ರಿ? ಆಗೋದಿಲ್ರಿ ಅವಾಗ ಮತ್ತ ಇವನು ಬೋರ ಹೊಡಿಬೇಕಾಗ್ತೈತಿ. ಅನ್ನ ತಿಂದಾಗ ಆಟ ಆಗ್ತೈತ್ರಿ. ನನ್ನ ಅನ್ನ ಉಣ್ಣಬೇಕ, ನನ್ನ ನೀರು ಕುಡಿಬೇಕ. ನೀರಂದ್ರ ಹೆಣ್ಣ, ಅನ್ನ ಅಂದ್ರ ಹೆಣ್ಣ, ಭೂಮಿ ಹೆಣ್ಣ. ಇದೆಲ್ಲ ಕೂಡಿದಾಗ ನಿನ್ನಲ್ಲಿ ಮತ್ತಿದ್ರ ಇರ್ಲೇ ಬಾಳ ದೊಡ್ಡ ಅನಸ್ಕೊಂಡೆ. ನನ್ನಲ್ಲಿ ಆಗಿಲ್ಲ ನಿನ್ನಲ್ಲಿ ತಯಾರಾಗೈತಿ ಕಬಲು ಕೊಡುನು. ಆಗ್ಲಿ ಬೇಡ ನಿನ್ನಲ್ಲಿ ತಯಾರಾಗೈತಿ. ಯಾಕಂದ್ರ 365 ಬಿಂದು ಕರಿಗೆ ಒಂದ್ ಹನಿ ನೀರಿನ ಆಕಾರ ತಯಾರಾತು. 21 ವರ್ಷ ಪ್ರಾಯಕ್ಕೆ ಬಂದಿ. ಅದು ನಿನ್ನಲ್ಲಿ ತಯಾರಾಗಬೇಕಲ್ಲ. ನಾನ್ಲಿ ಅವ ಹಿಂದ ಸೂರ್ ಬಾಡಿ ಒಂದ್ ಮಾತು ಹೇಳಿದ್ ಗೊತ್ತೇನ್ರಿ? ಆಯ್ಕಿತ್ ಯಾಕ ಮಷೀನ್ ಇಲ್ಲದತ್ತೆ ಹುಚ್ಚಪೇಲಿ. ಪಕ್ಕ ಜೆರಾಕ್ಸ್ ಕೊಡೋರು ನಾವ. ಹೆಂಗ ನಿನ್ನ ಫ್ಯಾಕ್ಟ್ರಿ ಅಂತದಲ್ಲ. ನಿನ್ನ ಫ್ಯಾಕ್ಟ್ರಿಯಾಗ ಎಟ್ಟು ಹಾಕ್ತಿ ಹಾಕ, ಎಟ್ಟು ಮುದ್ದೆ ಹಾಕಿರು ಬರೀ ಲದ್ದಿ ಎಟ್ಟ ಕೊಡ್ತೀನಿ. ಜೆರಾಕ್ಸ್ ಕೊಡವ್ ನೀ ಅಲ್ಲ, ಜೆರಾಕ್ಸ್ ಕೊಡೋರು ಮತ್ತ ನಾವ. ಈಗ ನೋಡ್ರಿ ಇವನಲ್ಲೇ 365 ಹನಿ ನೀರು ಕರಿ ನೀರ್ ಐತಿ. ಇವನಲ್ಲಿ ಬಿಂದು ತಯಾರೈತಿ. ಅದಕ್ಕೆ ಹೆಣ್ಣ ಒಂದ್ ಹಿರಿಯಾರು ಒಂದು ಮಾತು ಹೇಳ್ಯಾರ. ಹೆಣ್ಣ ಮಗಳ 6 ತಿಂಗಳ ಬಸರಿದ್ದಳು ಅಂದ್ರ ಗಣ ಮಗ ಗುಪ್ಪಿತ 3 ತಿಂಗಳ ಅಗಾವ ಬಸರ್ ಇರ್ತಾನತ್ತ. ಇವನ ಯಾವ ಬಸರ್ ಮಾಡಿದ ಹಿಂಗೈತ್ರಿ ಎಲ್ಲಿ ಹಂಗಿಲ್ಲದ. ಯಾಕಂದ್ರ ಆ 3 ತಿಂಗಳ ನೀರಿನ ಆಕಾರ ಬಿಂದು ನಿನ್ನಲ್ಲಿ ಮೆಟ್ಟ ಮಾಡೈತಿ. ಅದ 3 ತಿಂಗಳು ಅಗಾವ ಐತಿ. 3 ತಿಂಗಳು ನಿನ್ನಲ್ಲಿ ಅಗಾವ ಮೆಟ್ಟ ಮಾಡೈತಿ ಅಂತಲೇ ಮನ್ಯಾಗ ಗಪ್ಪಕೊಂಡ್ರ ಗೊತ್ತಿಲ್ಲ. ಮತ್ತೊಬ್ರ ಮನಿ ಹನಿಕ್ ಹಾಕಲಕ್ಕ ಚಾಲೋ ಮಾಡಿದೀನಿ. ಸುಮ್ಕೊಂಡ್ರ ಓಡಂಗಿಲ್ಲ. ಅದು ಹೊಲ ಗುಲ್ಗುಚಿ ಮಾಡತ್ತತ್ರಿ, ಅದು ಬಿಡುದಿಲ್ಲ. ಅದು ಯಾನ 3 ತಿಂಗಳ ಅಗಾವ ಮೆಟ್ಟ ಮಾಡೈತಿ ನೋಡ. ಯಾವಾಗ ಮಂದಿ ಮನೆಗೆ ಹನಿಕ್ ಹಾಕಲತ್ಲೆ ಅವಾಗ ತಾಯಿ ತಂದೆ ವಿಚಾರ ಮಾಡ್ಯಾರ. ಮಂದಿ ಬೇಲಿ ಸಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತಂದ ದಿವಸ ಬೆಡಸ್ತಾನ ಬಾ ನಮ್ಮನಿನ ಅಂತ ಹೇಳಿ ನನ್ನ ಹುಡುಕಾಡಿ ತಂದ ನಿನ್ನ ಕೊಳ್ಳ ಗಂಟು ಹಾಕಿದ ಬಳಕ ಅವಾಗ 3 ತಿಂಗಳ ಅಗಾವ್ ನಿನ್ನಲ್ಲಿ ಇತ್ತದು. ನಿನ್ನಲ್ಲೇ ಇತ್ತ 3 ತಿಂಗಳ ಅಗಾವ್. ನಿಂದ ಬಿಂದು ನಿಂದ ಕಾನ ಎಲ್ಲ ನಿಂದ ಅಂತ ಹೇಳ್ತಿ. 3 ತಿಂಗಳ ಅಗಾವ್ ನಿನ್ನಲ್ಲೇ ಇತ್ತು. ಒಂದು ಪಿಂಡ್ ಯಾಕ ತಯಾರಾಗ್ಲಿಲ್ಲ? ನಿನ್ನಲ್ಲೇ ಐತಿ ಅದ ಅಗಾವನ. ಇವರಲ್ಲಿ ಆಗಂಗಿಲ್ರಿ ಅದ. ನೋಡು ನಿನ್ನ ತ್ಯಾಕ 3 ತಿಂಗಳ ಅಗಾವ್ ಮೆಟ್ಟ ಮಾಡೈತಿ. ಕರೆ ಅದಕ್ಕೇನೋ ಒಂದು ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ. ಬರೇ ಒಂದು 3 ತಿಂಗಳ ಮುಟ್ಟಿಗೆ ಅಟ್ಟು ಒಂದು ಪಿಂಡ ತಯಾರಾಗಿಲ್ಲ. ನಿನ್ನಲ್ಲಿ ಐತಿ ಕರೆ ಕೆಲಸ ಆಗಿಲ್ಲ, ಬರೇ ನೀರ. ಅದ ನೀರಿನ ಆಕಾರ ಬಂದ ಯಾವಾಗ ತಾಯಿ ಗರ್ಭದೊಳಗ ಒಡಕೊಡ್ಕೋತ ನೋಡು. ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡು ಅದೋಯ್ತು ಶರೀರ ಆಗ್ಲಕ್ಕ ಚಾಲೋ ಆತ. ಯಾರಲ್ಲಿ? ಇದು ಹೆಣ್ಣಿನಲ್ಲಿ. ನೀ ದೊಡ್ಡ ಇದ್ಲೆ ನಿನ್ನಲ್ಲಿ ಯಾಕೆ ಆಗಲಿಲ್ಲ? ಅದು 3 ತಿಂಗಳ ಅಗಾವ್ ನಿನ್ನ ಮನ್ಯಾಗ ಐತ್ಲೆ. ಇವನಲ್ಲಿ ಜೆರಾಕ್ಸ್ ಮಿಷನ್ ಇಲ್ಲ. ಇಲ್ರಿ ಇವರಲ್ಲಿ ಜೆರಾಕ್ಸ್ ಮಿಷನ್. ಒಳಗ ಫ್ಯಾಕ್ಟ್ರಿ ಇಲ್ರಿ. ಫ್ಯಾಕ್ಟ್ರಿ ಮಷೀನ್ ಬೇಕಲ್ಲ ಒಳಗ ತಯಾರಾಗುವಂತದ. ಹಂಗ ತಮ್ಮ ಅದ ನಿನ್ನಲ್ಲಿ ಅಗಾವ ಐತಿ. ಕರೆ ಆಗ್ಲಕ್ಕ ಬರಂಗಿಲ್ಲ. ನೀ ಹೆಂಗ ಬರೇ ಇಟ್ಕೊಂಡು ಕುಂಡ್ರ ಒಟ್ಟ ನಾ ಹಂಗಲ್ಲ. ಇದು ಭೂಮಿ ಯಾವ ಬಿತ್ ಯಾವ ನಾಟಿಗೆ ಹಾಕ್ತಿ ನೋಡಿ. ಯಾವ ಜ್ವಾಳ ಹಾಕಿದೆ ಅಂದ್ರೆ ಅದ ನಾಟಿಗೆ ಕೊಡ್ತತಿ. ಹೊಳ್ಳಿ ಬೀಜ ನಾನು ಹಾಕಮತಾನವ. ಬೀಜ ಇವನ ಬಿತ್ತವತ್ರಿ ಐತ್ರಿ ಅದು ಬಾದ ಮತ್ತ ಇಲ್ಲ ಬೀಜ ನಾನ ಹಾಕಮತ್ತ. ಬೀಜ ನಾವನ ಹಾಕ್ತಾನತ್ರೆ. ಬೀಜ ಬಾಳ ದೊಡ್ಡದೈತಿ. ಓಹೋ ಇರ್ಲಿ. ಭೂಮಿನ ಇರ್ಲಿಕ್ಕಂದ್ರ ಎದ್ರಾಗ ಹಾಕುದಿಪ್ಪ. ಅವ ಹಿಂದ ಒಬ್ಬ ಕೊಲ್ಲ ಅದನ್ಲ ತಾಳ ಬಾರ್ಸಾವ್ರಿ. ತಾಳ ಬಾರ್ಸಾಕ ಹಾಕುದ್ರಲ್ಲ ಬೀಜ ಮತ್ರಿ. ಇಲ್ಲ ಭೂಮಿನ ಇರ್ಲಿ. ಇದು ನನಗೆ ಡೌಟ್ ಬಂದೈತಿ. ಬೀಜ ನಾನ ಬಿತ್ತು ನೀವು ಅಂದಿ. ಭೂಮಿನ ಇರ್ಲಿಕ್ಕಂದ್ರ ಬಿತ್ತುದು ಎದ್ರಾಗತ್ತ. ಹೌದ್ರಲ್ಲೇ 3 ಮಂದಿ ಟೋಪಿಯಾಗ ಬಿತ್ಕೋತೀರಿ ನಗಂಡವ್ರು. ಟೋಪಿಯಾಗ ಬಿತ್ರಿ ನಾಟಂಗಿಲ್ರಿ ಅವ. ನುಸಿ ಹತ್ತೈತ್ರಿ. ಈಕೆ ಕೈಯಾಗ ತಂದಕ್ಕೆ ಏನೋ ಕೊಟ್ಟತ್ ನೋಡ್. ಸಣ್ಣಾಗಿರ್ತ ಗಿಲ್ಗಿಚ್ಚಿ ಕೊಟ್ಟತ್, ಬೆಲೂನಿಗೆ ಕೊಟ್ಟತ್. ಇವ್ ಯಾವ ಪುರಾಣ ಪುಸ್ತಕ ಏನೋ. ನಾ ಸಣ್ಣಾಗಿರ್ತಾಗ ನಿನ್ನ ಕೈಯಾಗ ಬೆಲೂನಿಗೆ ಕೊಟ್ನಿ, ನಿನ್ನ ಕೈಯಾಗ ಅದನ್ನ ಕೊಟ್ನಿ, ಗಿಲ್ಗಿಚ್ಚಿ ಕೊಟ್ನಿ ಅಂತ ಹೇಳಿದಿ. ಅಲ್ಲೋ ಬೆಲೂನಿಗೆ ಕೊಟ್ಟನಿ, ಅದನ್ನ ಕೊಟ್ಟನಿ, ಇದನ್ನ ಕೊಟ್ಟನಿ ಅಂತ ಹೇಳ್ತಿ. ಒಂದು ಮಾತನ್ನಿ ಅಂದ್ರೆ ಹೆಂಗ ನೀ ಜಾಗದ ಮ್ಯಾಗ ಸತ್ತ ಬೀಳ್ತಿ. ಸುಮ್ಮಿನ ಕಡೆ ಹಿರಿಯರು ಮನುಷ್ಯ ಅದಾರು, ಈ ಕಡೆ ಅದಾರು. ಯಾನ ಕಾಯಂಗಿಲ್ಲ ಸಾತ್ರ ಸಾಯವಲ್ಲಕ್ ಸುಮ್ ಮಾತಾಡ್ನಿ. ಕಾಯಬಾರ್ದು ವಿಚಾರ ಮಾಡ್ರಿ. ನಾನು ಬೆಲೂನಿಗೆ ಕೊಟ್ಟನಿ ಅಂತ ಹೇಳಿವಿ. ಹೌದ್ರಲ್ಲ ತಮ್ಮ ಪೋಳಪಟ್ಟಿದ್ರ ಬೆಲೂನಿಗೆ ಆಟ ನಡೀತೈತಿ. ಪೋಳಪಟ್ಟಿರ್ಲಿಕ್ಕೆ ಹೆಗಲ ಮ್ಯಾಗ ಇಟ್ಕೊಂಡು ತಿರುಗ್ತಿ ಬೆಲೂನಿಗೆ. ಇಲ್ಲ 3 ಮಂದಿ ಕೈಯಾಗ ಹಿಡ್ಕೊಂಡು ತಿರುಗ್ತಾರ ಇಲ್ಲಿ ಗಂಗನಳ್ಳಿ ಊರಾಗ. ಇರ್ಲಿ ಯಾಕಂದ್ರ ಹಂಗಿರಂಗಿಲ್ಲ. ಅದು ಪೋಳಪಟ್ಟಿದ್ದಾಗನ ಬೆಲೂನಿಗೆ ಆಟ ನಡೀತದ್ರಿ. ಪೋಳಪಟ್ಟಿರ್ಲಿಕ್ಕೆ ಎಲ್ಲಿಲ್ಲ ಆಡ್ಸೋದು. ಹೌದಲ್ಲ ಒಮ್ಮೆ ಹೇಳೇನಿ. ಹಿಂದ 2 ಕೊಲ್ಲ ಅದಾರ ಅವ್ರು. ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು
ಮೊದಲಿಗೆ ಜನಶಾರ ಪಸಂದ ಒಳೆ ನಿಯಮದಿಂದ ಕೇಳೋ ನೀನು ಈ ಸಂದ ಮೊದಲ ಇದ್ದದಿತ್ತು ಕಾಳಕದೊಂದ ಏ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಮೊದಲ ಏ ಮಮ್ಮ ಮಾ ಶಕ್ತಿ ಇದ್ದಾಳ ಮುಂದಿನ ಸಂದ ಏ ಮಮ್ಮ ಮಹಾಶಕ್ತಿ ಎದ್ದಾಳ ಮುಂದಿನ ಸಂದ ಪರಶಕ್ತಿ ಪಾದ ಎಟ್ಟ ಕೂಡಲೇ ಈ ಪಾದವೇ ಪೃಥ್ವಿಯಾಗ್ಯದ ಆಪ ತೇಜ ವಾಯು ಆಕಾಶ ಭಾಗ್ಯದ ಮಳೆಕಾಲದಿಂದ ಮೃತ್ಯ ಸಾಗ್ಯದ ಏ ನಾರಿ ಹಣಿಗಳೊಳಗ ನವಕಾಂಡ ಜನಸಿ ಏ ಹರನ ಹೃದಯದೊಳು ತೂಗ್ಯದ ಶ್ರುತಿ ಸಾರ್ಯದ ಏ ಹರನ ಹೃದಯದೊಳು ತೂಗ್ಯದ ಶ್ರುತಿ ಸಾರ್ಯದ ನಂದಿನಿ ಅಂಗದೊಳು ಲಿಂಗಮಯ ಜಾಗ ಈ ಶೃಂಗಾರ ಸೃಷ್ಟಿ ಹುಟ್ಟ್ಯದ ಮಂಗಲಾಂಗಿ ಪುರಾಣ ಬರದಿಟ್ಟದ ನಿನ್ನ ಪರಮಾತ್ಮಗ ಒಯ್ದ ಕೊಟ್ಟದ ಏ ಸರಸ್ವತಿ 9 ಲಕ್ಷ್ಮಿಯ 10 ಏ ಪಾರ್ವತಿ 11 ಅವತಾರ ತೊಟ್ಟದ ಬರದಿಟ್ಟದ ಏ ಪಾರ್ವತಿ 11 ಅವತಾರ ತೊಟ್ಟದ ಬರದಿಟ್ಟದ ಆಕಿ ಹಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ನವಕೋಟಿ ಸಾವಧಾನದಿಂದ ಕೇಳ ಹುಚ್ಚ ಬಸವ ಭುವನೇಶ್ವರಿಗಿಯಾಗ ಹೋಗಿ ಕೊಟ್ಟಿದಾನ ತಾಯಿ ತಯಾರ ಮಾಡ್ಯಾಳ ಈ ಸೃಷ್ಟಿಯಾಗಿ ಏನ್ ಹೇಳ್ತಾರ ನೋಡ್ರಿ ಕವಿಗಳ ಏನ್ ಹೇಳ್ತಾರ ಯಾಕಂದ್ರ ತಮ್ಮ ಪದ ಯಾವ್ದು ಹಿಡ್ದಿನಿ ಬಾಂಧ ಜವಾಬಾಗಬೇಕು ಅದ ನಿತ್ತಾಗ ಅಂದ್ರ ಕೆಲಸ ಕೊಡಂಗಿಲ್ಲ ಇದಕ್ಕ ಯಾಕಂದ್ರ ಆದಿ ಯುಗ ಹಿಡಿದು ತಕ್ಕೊಂಡು ಬಂದನ್ನೇ ಆದಿ ಯುಗ ಹಿಡಿದ ಆದಿಶಕ್ತಿ ಇದ್ದಾಳ ಓದಿ ನೋಡವಿ ದಿನ ಗೊಟ್ಟ ವಾದ ವಿವಾದ ನಡೆಸಿದಿ ಆಡಮುಟ್ಟ ನಿನ್ನಂತ ಹಿಜಡೆ ಹಾಡಂಗ ನೋಡಿ ನೀವು ಘಟ್ಟ ಕವಿ ಅದನ್ನ ಇಟ್ಟಾನ ಕರೆ ಸುಮ್ಮ ಮುಚ್ಚಿಟ್ಟಿನೇ ನಾದಿ ಶಕ್ತಿ ಕಮ್ಮ ಅಂದ್ರ ಕೊಳ್ಳ ಕಟ್ಟಿವ ಹಳಿ ಮೆಟ್ಟ ತಮ್ಮ ತಿಂದಿರೋ ಏಟ ಯಾಕಂದ್ರೆ ಸಾವಿಳಿಗೆ ಮೊಹಮ್ಮದ್ ಸಾಬರ್ ಬರೆದಿಟ್ಟಾರ ಪರಂ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿದ ಪಾರ್ವತಿ ಮಗನಾದ ನೀಲಕಂಠ ಪರ ಶಕ್ತಿ ರಚಿಸಳ ದಿಕ್ಕಗಳ ಎಂಟ ಕತ್ತಿ ಗೊತ್ತ ಇಲ್ಲದ ತೆಗಿಬೇಡುತ್ತಂಟ ಹರದಿ ಹೃದಯದಿ ಹರ ಜನಿಸಿದ ಖರೆ ನಿನಗೇನ ಗೊತ್ತದ ಗರವೇಷ್ಟ ಕಾಂಬೋಗಿ ಸೊಟ್ಟ ಹೇಳ್ತಾರ ಅದನ್ನ ಇದು ಅಲ್ಲದ ರೀ
ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟ್ಯಾನತ್ತ ಬರೆದಿಟ್ಟದ. ಯಾವ್ದಂತ ಪುರಾಣ ನನ್ನ ಮನಿದ್ವಲ್ಲ, ಪುರಾಣ ನಿನ್ನ ಮನಿದ್ವಲ್ಲ. ಶಕ್ತಿ ಪುರಾಣದೊಳಗೆ ಬೇಕಾದ್ರೆ ಓದಿ ನೋಡು. ಪುರಾಣ ನನ್ನ ಮನ್ಯಾಗೋ ತಯಾರಾಗಿಲ್ಲ, ನಿನ್ನ ಮನ್ಯಾಗೋ ತಯಾರಾಗಿಲ್ಲ. ಸುರೇಶ, ಈ ಪುರಾಣ ಆಗುವಾಗ ನಾವು ಹಾಡವ್ರು ಇದ್ದಿದ್ದಿಲ್ಲ ನೀವು. ಯಾಕಂದ್ರ ಯಾರ್ಯಾರ ಎಟ್ಟ ತುಡ್ಕೊಂಡಾರ ಅವ್ರ ಅಟ್ಟ ಪಡ್ಕೊಂಡಾರ. ನಂದು ಎಟ್ಟ ಅಭ್ಯಾಸ ಆಗೈತಿ ಅಟ್ಟ ನಾ ಬಂದಾನೆ. ನಿಂದು ಎಟ್ಟ ಅಭ್ಯಾಸ ಆಗೈತಿ. ಇದ್ರ ಆಚೆ ಕಡೆ ನಿಮ್ಮ ಅಪ್ಪನ ಸುದ್ದಿ ಹೇಳ್ಕೊತ ಬಾ. ಆದಿಯುಗ ಅಂತ ಹೇಳಿ ನಾ ಹೇಳ್ಕೊತ ಬಂದಾನೆ. ಅದ್ರ ಆಚೆ ಕಡೆ ಬರ್ಬೇಕಲ್ಲ ನೀನು. ಅದ್ರ ಆಚೆ ಕಡೆ ಬರಾಮ ಇಲ್ಲಿ ಇಲ್ಲೇ ಸುತ್ತಾಕಿ ಸೀರೆ ಐತಿಲ್ಲೇ ಬರಾಮ. ಇವನು ದಗದ್ ಹೆಂಗೈತಿ ಗುರ್ತೈತೇನ್ರಿ? ಈಗ ಅಟ್ಟ ಸೀರೆ ಸುಮಾರು ಅತ್ತಾರ್ರಿ, ಹಿಂದಿನವ್ರ ಮುಂದೆ ಡಪ್ಪ ಬಾರ್ಸಾವ್ರಿ. ಮತ್ತೆ ನಾಳೆ ಹೋಗಿ ಸೀರೆಯಾಗ ಸೇರಿದ್ರ ಜಗ್ಗಿ ತೆಗೆದ್ರೆ ಹೊರಗೆ ಬರ್ದ್ರ ಮಕ್ಕಳು 3 ಮಂದಿ ಇವ್ರು. ಅಲ್ಲ ಅವ್ರನ್ನ ಯಾಕೆ ಜಗತಿ ನೀ ಜಗತಿ ಅಲ್ಲಿ ಸೀರೆಯಾಗ ಕೊಳಿಲಿ ಅವ್ರು. ಚೌರ್ಯಾಸಿ ಹುಳ ಲಕ್ಷ ಎಲ್ಲ ಹುಟ್ಟ್ಯಾವಿ ಶರೀರಂಬು ಸೀರೆಯಾಗ. ಇವೇನು ಹೇಳ್ತಾನ ನೀನು ಹುಟ್ಟ್ಯಾ ನೀವ 80 ನೋಡು. ಅದಕ್ಕ ನಮ್ಮ ಪಂದೇವಾಡಿ ಅವ್ರ ಒಂದು ಮಾತು ಬರ್ದಿಟ್ಟ. ರಾಜು ಕಾಶಿಮ್ರು ಗೊತ್ತದಲ್ರಿ? ಏನತ್ತ? ಚಲ್ಲಪಿಲಿ ಆಗಬೇಡ ಚೇರಿಯಾಗೋ, ಅಲ್ಲೇ ನಿನ್ನ ಪೌರುಷ ಕೇರಿಯಾಗೋ. ನಿನ್ನಂತ ಹುಳ ಲಕ್ಷ ಚೌರ್ಯಾಸಿ ಹುಟ್ಟ್ಯಾವ ಶರೀರ ಎಂಬು ಸೀರಿಯಾಗೋ. ಯಾವ ಅಂಡದ 21 ಲಕ್ಷ ಆಗ್ಲಿ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ, 84 ಲಕ್ಷ ಜೀವರಾಶಿ ಎಲ್ಲ ಜನ್ಮ ತಾಳ್ಬೇಕಾದ್ರ ಶರೀರ ಅನ್ನುವಂತ ಸೀರಿ ಬೆನ್ನ ಹಚ್ಕೊಂಡ ಬಂದಾರ. ಅವ್ರು ಹಂಗ ಬಂದಿಲ್ಲ. ಇದನ್ನ ಬಿಟ್ಟು ಅವ್ರಿಗೆ ಬರ್ಲಾಕ ಬರಂಗಿಲ್ರಿ. ಬರೇ ಒಂದು ಜೀವರಾಶಿ ಜನ್ಮ ತಾಳ್ಬೇಕಾದ್ರೂ ಶರೀರನು ಸೀರಿ ಬೇಕು. ಶರೀರ ಅನ್ನುವಂತ ಸೀರೆ ಇದ್ದಾಗನ ಜೀವರಾಶಿ ಜನ್ಮ ತಾಳ್ತೈತಿ. ಅದಕ್ಕ ತಾಳಕ್ ಆಗಂಗಿಲ್ಲ. ಹಿಂಗ ರಾಜು ಕಾಶಿಮ್ ಅವ್ರು ಬರೆದಿಟ್ಟಾರ. ಮತ್ತ ಇನ್ನೊಂದು ಮಾತ್ರಿ, ಇದು ಅಲ್ಲದೊಂದು ಮಾತು ಹೇಳೇನ್ರಿ. ಎಲ್ಲ ನನ್ನಿಂದ ಆಗೈತಿ, ನಾ ಮಾಡೀನಿ, ನಾ ಬಾಳ ದೊಡ್ಡವೇನು. ಇದ್ರೊಳಗ ಗಂಡೊಬ್ಬ ಹೊಕ್ಕಾನ್ ನೋಡ್ರಿ ಬಂದ. ಹೌದ್ರಲ್ಲೇ? ನನ್ನ ಬಾಳ ಮೇಟಿಗೆ ಹಚ್ಚಿ ಅನ್ನತ್ರಿ. ಗಂಡನ ಕಾಲು ಬೀಳ್ರಿ. ಒಬ್ಬನ ಗಂಡನ ಮೇಲೆ ನಡೀರಿವ 5 ಗಂಡನ ಮಾಡ್ಕೋಬೇಡ್ರತ. ದ್ರೌಪದನ ಸುದ್ದಿ ಹೇಳತ್ತೇನ. 10 ಮಂದಿನ ಆಗಲ್ಲ. ಏನ ಮದುವೆ ಆಗ್ಲಕ್ಕ ಇವ್ ಗಲಾವ್ ಐತತ್ರಿ. 100 ಮಂದಿನ ಆಗ್ತಾನತ್ತ. 10 ಮಂದಿನ ಆಗತ್ತನ 100 ಮಂದಿನ ಆಗಲ್ಲ ಕಲಾವ್ ಐತಿ. ನೀವ್ ಒಂದ ಮಾಡ್ಕೊಂಡೆ ಅಂದ್ರ ಮೊದಲಿಂದ ಕಟ್ಟ ಮದುವೆ ಕೆತ್ತಾರತ್ತ, ಹಿಂದಿಂದ ಹುಡುಕೆ ಕೆತ್ತಾರತ್ತ. ಹೌದ್ರಲ್ಲೇ? ಇರ್ಲಿ, ನಿನ್ನ ಮಾತಿ ಕಬಲು ಕೊಡುನು ಸುರೇಶ. ನೀ 10 ಲಗ್ನರೇ ಆಗು, 100 ಲಗ್ನರೇ ಆಗ. ಏನ ನನ್ನಂತದೊಂದು ಹೆಣ್ಣಿನ ಸಂಗಟ ಆಗತ್ತೀವ, ಏನ ಹಿಂದ ಸೂರ್ ಬಾರ್ಸತಿ ಅಂತದೊಂದು ಗಂಡಿನ ಸಂಗಟ ಆಗತ್ತೀವ? ಇದನ್ನ ಹೇಳ ನನಗ. 1000 ಆದ್ರೂ ಹೆಣ್ಮಕ್ಳನ್ನ ಆಗ್ಬೇಕಲ್ಲ. ನೀ 1000 ಲಗ್ನ ಆದ್ರೂ ಮತ್ತ ಹೆಣ್ಣಂತದೊಂದು ಗೊಂಬಿನ ಆಗ್ಬೇಕಲ್ಲ. ಗೊಂಬಿನ ಬೇಕಲ್ಲ. ಆಕಿನ ಬಿಟ್ಟು ಮತ್ತೆ ಅವನ್ರಿ ಆಗ್ಯದೇನೋ. ಆಕಿನ ಬಿಟ್ಟು ಎಲ್ಲಿ ಆಗ್ಲಕ್ ಬರ್ತೈತಿ? ಆಕಿನ ತಗೊಂಡ ಲಗ್ನ ಆಡ್ತಿದ್ದೆ ಅಂದ್ರ ಮತ್ತ ನೀ ಹೆಂಗ ನನಗ ದೊಡ್ಡವ ಆಗ್ತೀವೋ? ನನ್ನ ಕಾಲಾಗಿನ ಕರ ನೀ ಇದು ಕರ ಅಲ್ಲಿದ ಎಲ್ಲಿರೇ ಕೂತಿದ್ಯೋ ನನ್ನ ತಂಗಳು ತುಕಡಿ. ನೀ ಹೆಂಗ ನನಗ ನನ್ನ ಬಿಟ್ಟು ಮತ್ತೊಂದು ಲಗ್ನ ಆಗಿ ಏನು? ಇಲ್ರಿ, ನಾವು 1ನೇದ ಕಿಟ್ಟ ಅಟ್ಟಾಯ್ಕಿನ ಆಗೇನ್ರಿ. 2ನೇದ ನಮ್ಮ ಅಪ್ಪನ ತಗೊಂಡು ಲಗ್ನ ಮಾಡಿ ಮಕ್ಕಳ ಮಾಡಿನ ತನ್ನುವಂಗೆ ನಿನಗೆ ಯಾವ ಪುರಾಣದಾಗ್ರೆ ಬರ್ದದೇನ? ಎಲ್ಲಿದ ಪುರಾಣದಾಗ? ಅದನ್ನ ಇದ್ರ ಹೇಳು. ಬಿಟ್ಕೊಟ್ಟು 10 ಲಗ್ನ ಆಗ್ತನೋ 100 ಆಗ್ತನೋ ಅಂತ ಹೇಳಿದಿ. ರೀ, ಸುಮ್ಮ ಒಂದು ಮಾತು ಮಾತಾಡೋಣ್ರಿ. ಹೌದ್ರಲ್ಲ? 100 ಲಗ್ನ ಆದಿ ಕಬಲು ಕೊಡುನು. ರೀ, ಬಹಳ ದೊಡ್ಡವನಿ. 100 ಮಂದಿ ಎಲ್ಲ ಎದ್ದು ಒಮ್ಮೆ ಕೆಲಸಕ್ಕೆ ಬಂದ್ರೆ ನಿಂತು ಹೊಯ್ಕೋಬೇಕತಿ. ಕಂಬಿ ಕಡೆ ಗಂಗನಳ್ಳಿ ಊರಾಗ್ರಿ ಮೊಳಕಾಲೆ ಬರೋ ತಿರ್ಗಾಡೋದಾಗಿತ್ತು. ಎಲ್ರಿ ಗಂಗನಳ್ಳಿ ಊರಾಗ ಹೊತ್ಕೊಂಡು ಹೋಗ್ಬಿಡದ. ಹೌದ್ರಲ್ಲೇ? ಕಾಲೇ ಬೇಡ, ಮೊಳಕಾಲೆ ತಿರುಗೋದಾದಿತ್ತು. ಗಂಡ ಹಾಡೋರು ಪಾಳೆ. ರೀ, ಪಾಟಿ ಹಿಂಬ್ರಿಕೆ ಆಗ್ತಾವ. ಮುಂದಿನ ಪಾಟಿ ಹಿಂದೆ ತಿರುಗುತ್ತಾವ. ಕರೆ ಐತಿಲ್ಲ ರೀ. ಹುಚ್ಚಪೇಲಿ ಮಾತಾಡಬಾರ್ದು ಅಂತೇಳಿ ಬಾಯಿ ಬೀಡ್ದೀವಿ ನಾವು. ಇಟ್ಟ ಏನು ನಮ್ಮ ಬಾಯಿಯನ್ನ ನಮ್ಮ ಮನ್ಯಾಗ ಬಿಟ್ಟು ಬಂದಿಲ್ಲ. ನೀ 100 ಲಗ್ನ ಆಗ್ತನು, 20 ಲಗ್ನ ಆಗ್ತನು, ಇಂದ 10 ಆಗಲ್ಲ. 10 ಮಂದಿ ಎಲ್ಲ ಕೂಡಿ ಒಮ್ಮೆ ಗಂಟು ಬಿದ್ರಂದ್ರ. ಹೌದ್ರಲ್ಲೇ? ಕಾಚಿಟ್ಟಾರ ಅಂದಿತ್ತು ಈ 3 ಮಂದಿ ಗಂಡ ಹಾಡೋರು. ರೀ, ಸೋಮ ಅಕ್ಕಿ ಬಡತಕ್ಕ ನೀ ತಡದೇನು ಮಗನ ಎಟ್ಟು ಬದರ್ಲಾತಿದಿ? ಶೇಂಗಾ ತಿಂದ ನಾಯಿಗತ್ಲೆ ಎಲ್ಲಿ ತಡಿತಾನ್ರಿ? ಈ ಭೂಮಿ ಮೇಲೆ ಗಳೆ ಎಟ್ಟು ಹೊಡೆಯವ್ರದಾರ 3 ಮಂದಿ ರೀ. ಸುಮ್ ಕೊಡ್ರಿ ಬನ್ನಿ. ಹೌದ್ರಲ್ಲೇ? ಇವ್ರು ಒಮ್ಮೆ ಬಂದ್ರ ಫೈನಲ್ಕ ಬಂದ್ರಿ ಇವ್ರು. ಅದಕ್ಕೆ ಕೇಳ್ತಾರೋ, ನಂದಿನಿ ಅಂಗದೊಳು ಲಿಂಗಮಯ ಜಾಗ, ಶೃಂಗಾರ ಸೃಷ್ಟಿ ಹುಟ್ಟ್ಯದ, ಮಂಗಲಾಂಗಿ ಪುರಾಣ ಬರದಿಟ್ಟದ, ನಿನ್ನ ಪರಮಾತ್ಮಗ ಓದ ಕೊಟ್ಟದ. ಸರಸ್ವತಿ 9 ನೋಡು, ಲಕ್ಷ್ಮಿ 10, ಪಾರ್ವತಿ 11 ಅವತಾರ ತೊಟ್ಟದ. ಬರೀ ನೀನು 10 ಅವತಾರ ಅದಾವ. 10 ಅವತಾರದವು ಇಟ್ಟು ಬದರ್ಲಾಕ್ ಹತ್ತೇದಿ. ನನಗ 11 ಅವತಾರದವ್. ನಿನಕ 1 ಅವತಾರದಾಗ ನಾ ದೊಡ್ಡಕ್ಕಿದಾನೆ. ಮತ್ತ ನಿನಗ ಬರೀ 10 ಹೆಸರು ಬಂದಾವ, ನನಗ 18 ಹೆಸರು ಬಂದಾವ. ಹಂಗಿಲ್ಲ ಅದು. ಹೆಂಗ್ರಿ? ಅವ ನೀ ಯಾಕೆ ಸಣ್ಣಕ್ಕೆತ್ತಾನು? ಮದುವೆ ಆಗೈತಿ ನಿನ್ನ ವಯಸ್ಸ ಕಮ್ಮಿ 18 ಇಡ್ತಾರಲ್ಲ. ಅವಾಗ 21. 3 ವರ್ಷ ದೊಡ್ಡ ಅವದ ನಾವು.
ಕದಕ ದೊಡ್ಡವಲ್ಲ ಆತ ನಾವು. ಓಹೋ ಅಂದ್ರೆ ಹೆಂಗ ಅವನ ಲೆಕ್ಕಲಿ ನೀವ್ ಹೇಳೋ ಲೆಕ್ಕ ಹೆಂಗ ನಡ್ದದಪ್ಪ ಅಂದ್ರ ನೀನು 18 ವರ್ಷದಾಕಿರ್ತಿ, ಅವ 21 ವರ್ಷದವ ಇರ್ತಾನವ. ಅನಾಂಟ್ಲೆ ಅವ್ ಬಾಳ ದೊಡ್ಡವತ್ ಈ ಲೆಕ್ಕದರಿ ನಿಮ್ಮದ. ಅವ ಎದಕ್ಕೆ ಇಟ್ಟಾರ ಅದನ್ನ 21 ಅನ್ನೋದು ಇವಂಗ ತಿಳಿದಿಲ್ರ ಅದಿನ ಮತ್ತೆ ತಿಳಿಯದಕ್ಕ ಅಲ್ಲ ಆತನವ. ನೋಡು ಸುರೇಶ, ನನಗ 18 ನಿನಗೆ 21 ಯಾಕೆ ಇಡ್ತಾರಪ್ಪ ಅಂತಂದ್ರ ಯಾಕ ಒಳಗ ಮಲು ಬಹಳ ಐತದ, ಪಂಚಕರ್ಣಿ ಬ್ಯಾರೆ ಹೇಳ್ತೈತಿ. ಏನ್ ಹೇಳ್ತೈತಿ ನೋಡು, 7 ಪಟ್ಟು ಹೆಣ್ಣಿಗೆ ಕಾಮಿದ್ದಾಗ 1 ಪಟ್ಟು ಗಂಡಿಗೆ ಕಾಮಿ ಇರ್ತೈತಿ. ಅಕ್ಕಿ ಬಡತಕ್ಕೆ ಇವ್ ಮಗ ತಡದ ನಡಿಲತ್ತ 3 ವರ್ಷ ಇವನು ದೊಡ್ಡವನ್ ಮಾಡಿಟ್ಟಾರ. ನೋಡ್ರಿ, ಅಕ್ಕಿ ಬಡತಕ್ಕೆ ಇವ್ ತಡದ ನಡಿಲತ್ತ 3 ವರ್ಷ ದೊಡ್ಡವನ್ ಮಾಡಿಟ್ಟಾರ. ಅಂದ್ರೂ ಹನುಮದೇವ್ರ ಗುಡಿಗೆ ಹೋಗ್ಯವ್ರು ಎಷ್ಟೋ ಹಾಸಿಗೆ ಹೊಳಿ ಬಂದಿಲ್ಲ ನಮ್ಮ ಮನೆಗೆ. ಅಕ್ಕ ಹೊಳ್ಳ ಹಣಮಾಪ ನಿಮ್ ಹಾಸಿಗೆ ಹೋಗಿ ಬರ್ರಿ ಹೋತ ನಾವು ಒಳಗ್ ಕೂತ್ಕೊಂಡು ಕೋಯ್ಲದಾಗ ಕರಿ ಇವ್ರ ಮಕ್ಳು ತಕೊಂಡು ಬರುವಾರ. ಇವ್ರ ಯಾಕೆ ತಕೊಂಡು ಬರ್ತಾರ್ರಿ ವಿಚಾರ ಮಾಡ್ರಿ. 18 ಹಿಂಗ 21 ಅಂದ್ರು ಹನುಮದೇವ್ರ ಗುಡಿಗೆ ಹೋಗ್ಯಾವ. ಒಂದ್ ವೇಳೆ ಅಕ್ಕಿಗೆ 21 ಇವಂಗೂ 21 ಇಬ್ಬರಿಗೆ ಸಮಾನ ಅದಾವ ತಿಳ್ಕೋಣು. ಇವ್ ಬರ್ತಿದ್ರೆ ಇಲ್ಲಿ ಹಾಡ್ಲಕ್ಕ ಸತ್ತ ಹೋಗ್ತಿತ್ತು, ಅಲ್ಲಾದ ಕುಳಿತೈತಿ. ಅದಕ್ಕ ಹೇಳತ್ತೇನ್ರಿ, ಎಲ್ಲ ನನ್ನಿಂದ ಆಗೈತಿ, ನಾನ ಮಾಡೇನಿ, ನಾನ ಬಹಳ ದೊಡ್ಡವ ಅತ್ತ ಹೇಳಕತ್ತೇನಿಪ್ಪ. ಅದಕ್ಕ ಹೇಳ್ತಾರ ನೋಡ್ರಿ, ಎಲ್ಲ ಆಕಿ ಅಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ನವಕೋಟಿ. ಅಂಗಾಲ ರೋಮಿನ್ಯಾಗ ಅಂಗಾಲ ಅನ್ನುವಂತ ರೋಮಿನ್ಯಾಗ ಬರೇ ಒಂದ್ 9 ಕೋಟಿ ಲಿಂಗ ಹುಟ್ಟ್ಯಾವ. ಯಾರಲ್ಲಿ? ಇದು ತಾಯಿಯಲ್ಲಿ. ಅದಕ್ಕೆ ಹೇಳ್ತಾರ, ಆಕಿ ಅಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ 9 ಕೋಟಿ. ಸಾವಧಾನದಿಂದ ಕೇಳ ಹುಚ್ಚ ಕೊಟ್ಟಿ. ಬಸವ ಭುವನೇಶ್ವರಿಗೆ ಆಗ ಹೋಗಿ ಕೊಟ್ಟಿದಾನ ಭೇಟಿ. ಭೂಮಿ ತಯಾರಾತಂದಿ ನೋಡು, ಅದ್ರ ಸುದ್ದಿ ಹೇಳತ್ತೀನಿ ನೋಡಿ, ಈಗ ಬಂದಿನಿ. ಬಸವ ಭುವನೇಶ್ವರಿಗೆ ಆಗ ಹೋಗಿ ಕೊಟ್ಟಿದಾನ ಭೇಟಿ. ತಾಯಿ ತಯಾರು ಮಾಡ್ಯಾಳು ಈ ಸೃಷ್ಟಿ. ಮತ್ತೇನ್ ಹೇಳ್ತಾರ್ರಿ? ಯಾಕಂದ್ರ ಬಸವ ಭುವನೇಶ್ವರಿಗೆ ಹೋಗಿ ಕೊಟ್ಟಿದಾನೋ ಭೇಟಿ. ತಾಯಿ ತಯಾರು ಮಾಡ್ಯಾಳ ಈ ಸೃಷ್ಟಿ. ಎಲ್ಲ ನನ್ನಿಂದ ಆಗೈತಿ ಅಂತ ಹೇಳ್ತಿ ಬಸವಣ್ಣಪ್ಪ. ಯಾಕಂದ್ರ ಎಂತೆಂತ ಜಲಾಮುನಿ ಹುಟ್ಟಬೇಕಾದ್ರ ಸಹಿತ ಅಕ್ಕಿದಿಂದ ಹುಟ್ಟ್ಯಾನ. ಬಸವಣ್ಣಪ್ಪ ನಮಗ್ ಮತ್ತೆ ಬೇರೆ ಹಾಲಾಕೈತ. ಏನ್ರಿ ಅವಂದ್ ಕೇಳ್ಯಾನ್ಲ? ಕೇಳ್ಯಾನ್ರಿ. ಯಾವಕಿನೋ ಸಾಂಕಾಗಿ ಬಿದ್ದಾಳತ್ತ. ಶಾಂಕಾಗಿ ಬಿದ್ದಾಳತ್ತ ಒಬ್ಬಾಕಿ ಹೆಣ್ಮಗಳ. ಅದ್ರಾಗ ಒಬ್ಬ ಹುಟ್ಟ್ಯಾನತ್ತ. ಅವ ಯಾರ? ಹುಚ್ಚ ಪೇಲಿ ನಮ್ಮ ಊರಾಗ ದನಕಾಯಿ ಹುಡುಗರು ಹೇಳ್ತಾವ ಇದನ್ನ. ಹೆಂಗ? ಬಾಳ ಮಳಿ ಜೋರ ಆತಂದ್ರ ತಿರುಗತತಿ, ಗೊತ್ತಿಲ್ರಿ ಗುಲಿ ಬಸವಣ್ಣ. ಶಾಂಕಿನ್ಯಾಗ ಹುಟ್ಟೈತಿಲ್ರದ ಗುಲಿ ಬಸವಣ್ಣ. ಹೌದ್ರಲ್ಲ, ಮನಿ ಕೇಳೋರ್ ಪ್ರಶ್ನೆ ಉತ್ತರ ಬಿಡುಗಡೆ ಆತ್ ನೋಡಿ. ಇಲ್ಲಿ ಐತಿ, ಇಟ್ಟ ಐತದ. ಇದನ್ನ ಹೇಳ ಡಪ್ಪ ಬಾರ್ಸ ಹೇಳ್ತಾನೆ. ಹೇಳೇ ಡಪ್ಪ ಬಾರ್ಸ. ಕಿಸ್ಬಾಯಿ ಅಲ್ಲಿ ಹಳಿಬಾಯಿ. ಸದ್ಯ ಅದೇ ಜಲದೊಳಗಿಂದ ಜಲ ಮುನಿಗಿ ಓದ ಭಾವಸೆ. ಜಲಾದೇಶ ಹಾಕಿ ಬೆಟ್ಟಾಳು ಕಟ್ಟ. ಅವಂಗ 4 ಮಕ್ಕಳಿದ್ದಾರ ವಾಟ. ಹಾಲ ಹೆಪ್ಪ ರಕ್ತ ಬಿಗಿ ಮೋನಿ ಬೆಕ್ಕಟ. ಆದಿಶಕ್ತಿ ಕಮ್ಮಿ ಅಂದ್ರ ಕೊಳ್ಳಾಗ ಕಟ್ಯಾರ ಹಳಿ ಬೆಟ್ಟ. ಆಕಾರ ಮಾಡ್ಯಂದ ತಾಯಿ ಬೀಕರದಿಂದ ಹೇಳತಾಳು. ಬಸವ ಹೋಗಿದ್ದ ಜಲಮುನಿ ಹಂತ್ಯಾಕ. ಜಾಣ ಬಸವ ನುಡದ ಒಂದ ಕವತೂಕ. ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ. 4 ಕೊಟ್ಟಾರ ನಾಟಕ ನಚಿಸುವೆ. ನಿರ್ಧಾರ ಏರಿಸಿ ಹೂರಣಕ ಭೂಮಿ ಮಾಡೋದಕ. ನಿರ್ಧಾರ ಏರಿಸಿ ಹೂರಣಕ ಮುಂದ ಕಾರಣಕ. ಮಕ್ಕಳ
ಬಾಳಿಗೆ ಕೊಡದಲ್ಲ ಅಂದ ಧಿಕ್ಕರಿಸಿ ನಿಂತ ಮೋನಿ ಮೂಳ ಬಸವಂದ ತಪ್ಪಿತ ಆಗದಿಕ್ಕ ತಾಯಿ ಹೇಳಾಳ ನಿಂದ್ರು ಈಗ ಯೋದ್ಧಾಗ ಬಸವ ಹಲ್ಲ ಕಿಸದ ನಿತ್ತ ಮದ್ಯಾಕ ಏ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಕೊಂದು ಏ ಸುರು ಮಾಡ್ಯಾಳ ಭೂಮಿ ತಿದ್ದೋದಕ ಸೃಷ್ಟಿ ಮಾಡೋದಕ ಏ ಸುರು ಮಾಡ್ಯಾಳ ಭೂಮಿ ತಿದ್ದೋದಕ ಸೃಷ್ಟಿ ಮಾಡೋದಕ ಭುವನೇಶ್ವರಿ ಎಂದ ಭೂಮಿ ಆಗ್ಯದ ಚೌಕ ಬಸವಂದ ಹೇಳಬ್ಯಾಡು ನೀನು ತಿಕ್ಕ ಬೇಡು ಗೋಲಿ ಆಡು ಹುಡುಗಾಟಲ್ಯಾಕ ಇದರ ಬಗ್ಗೆ ನಿನಗೆ ತಿಳಿಸುವೆ ಚಾಕ ಏ ಓತಿ ಕಟ್ಟಿನ ಓಟ ಬೇಲಿಯ ತನಕಾಲು ಏ ಓಡ್ಯಾಡಿ ಮುಳ್ಕೊಂಡು ನಿನ್ನ ಸ್ವಣಕ ಬೇದ್ಯತ ಬ್ಯಾಣಕ ಏ ಓಡ್ಯಾಡಿ ಮುರ್ಕೊಂಡು ನಿನ್ನ ಸ್ವಣಕ ಬೇದ್ಯತ ಭಕ್ತ ಬಸವ ಶಕ್ತಿದಿಂದ ಮುಕ್ತ ಹೆಚ್ಚಿ ತಿನ್ನವ್ರಂಗ ನೋಡಿ ಬ್ಯಾಡೋ ಪೇಚ ಅದಕ್ಕ ಏನ್ ಹೇಳತ್ಯ ನೋಡ್ರಿ ಇನ್ನ ಭಾಳ ಅದಾವ್ರಿ ದಗದ ಬಾಳದವಲ್ಲ ಏನ್ ಹೇಳತ್ಯಾನೋ ಗಂಡನ ಕಾಲು ಬಿಡ್ರಿ ಗಂಡನ ದೇವ್ರ ಗಂಡನ ಸರ್ವಸ್ವ ಗಂಡ ಮೆಟ್ಟಿಗಸ್ತಾನ ಕಾಲಾಗ ಕಾಲುಂಗುರ ಹಣಿ ಮ್ಯಾಲ ಕುಕುಮ ಕೊಳ್ಳಾಗ ತಾಳಿ ಇವೆಲ್ಲ ಇರ್ಬೇಕಾದ್ರ ಗಂಡ ಬೇಕೇವ ಏನ್ರಿ ಮಲ್ಲಮ್ಮನ ಹಂಗ ನಡೀರಿ ಅಕ್ಕ ಮಾದೇವಿ ಹಂಗ ಹೋಗ್ರಿ ಆ ಹೆಣ್ಮಕ್ಳ ಹಂಗಿರ್ರಿ ಇರ್ಲಿ ಯಾರ ಹಂಗಾರೆ ಹೋಗ್ತೀವಿ ನೀವ್ ಮಂದಿ ಹೊಲ್ದಾಗ ಹೋಗಿ ಗುಬ್ಬಿಕಾಯಿ ಇವನು ದಗದ ಬ್ಯಾರೆ ಅದರಿಪ್ಪ ನಾನು ಹೊಲ ಮಂದಿ ಕೈಯಾಗ ಕೊಡದು ಮಂದಿ ಹೊಲಕ್ಕ ಆಸೆ ಮಾಡೋದಿವ ಮಂದಿ ಹೊಲ್ದಾಗ ಗುಬ್ಬಿಕಾಯಿ ಗೊತ್ತ ಹೇಳುದ್ರಿ ಏ ಗುಬ್ಬಿರ ಕಾಯ್ರಿ ಮತ್ ಒತ್ತಾಟಿ ಇದನ್ರಿ ಮಾಡ್ರಿ ಅದನ್ನ ನಂಗಿಲ್ಲ ನಾನು ಹಾ ರೀ ತಮ್ಮ ಗಂಡ ದೊಡ್ಡವ ಅಂತ ಹೇಳಿದಿ ನಿನ್ನ ಮಾತಿಗೆ ಬಂದ ಹೇಳ್ಬೇಕಾಗ್ಯದ ನಾನು ಗಂಡ ಇದ್ರೆ ಇರ್ಬೇಕಂತವ ಎಂತಾವ್ರಿ ಮಾಡ್ಕೊಂಡ ಹೆಣ್ತಿನ ಮತ್ಯಾವ್ರೆ ಮಗ ಕಣ್ಣು ಎತ್ತಿ ನೋಡಿದ್ರೆ ಏ ಯಾಕೋ ಮಗನ ನನ್ನ ಹೆಣ್ತಿನ ಯಾಕೆ ಕಣ್ಣು ಎತ್ತಿ ನೋಡ್ತೀವಿ ಅಂತೇಳಿ ಕೇಳುವಂತ ಗಂಡ ಇರಬೇಕು ಅವ ಕರಿಯೋದ ಗಂಡಪ್ಪ ಹುಚ್ಚ ಗಂಡಿದ್ರು ಮಿರಿ ಅನ್ನತಾನಿದನ ತಿಂಗಳದಾಗ ಒಮ್ಮೆ ಜೋಲಿ ಹೊಡಿವತ್ತ ಕರೆ ಆದ ಸಹಿತ ಕೇಳ್ತತಿ ಮೊದಲು ಮಾಡಿ ಯಾಕೋ ಮಗನ ಯಾಕೋ ಮಗನ ನಾನು ಹೆಣ್ತಿ ಕಡೆ ಯಾಕೆ ನೋಡ್ತಿ ಅಂತ ಹುಚ್ಚ ಗಂಡ ಸಹಿತ ಮೊದಲು ಮಾಡಿ ಕೇಳ್ತದ ಇದು ಶಾನ್ಯಾ ಗಂಡ ಕಂಬೋಗಿದ ಇವ್ ನನ್ನ ಮೆಟ್ಟಿಗಸ್ತನತ್ ಹೇಳ್ಯಾನ್ರಲ್ಲ ಗಂಡ ಬಹಳ ದೊಡ್ಡವ ತಮ್ಮ ಗಂಡ ದೊಡ್ಡವ ಅಂದಿ ಮಹಾಭಾರತ ಏಕೆ ಪಕ್ಕನ್ನ ದಗದ ತಪ್ಪೋದು ಸುರೇಶ ಹೆಂಗ ನೋಡು ಕೌರವರ ಪಾಂಡವರ ಪಗಡಿ ಆಟ ಆಡುತ್ತಿದ್ರು ಕೌರವರ ಕೈಯಾಗ ಸೋಲಾಗಿತ್ತ ಪಾಂಡವರಿಗೆ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಕಳ್ಕೊಂಡ ಕೂತಿದ್ರು ಯಾರ ಪಾಂಡವ್ರ ಕೌರವರ ಕೈಯಾಗ ಎಲ್ಲಾ ರಾಜ್ಯ ಸಹಿತ ಮೊದಲು ಮಾಡಿ ಕಳ್ಕೊಂಡ ಕೂತಿದ್ರು ಎಲ್ಲಾ ಸೋತಿದ್ದ ಆದ್ರ ಕೌರವರೊಳಗ ದುರ್ಯೋಧನ ಸುಮ್ಮಕೊಂಡಿರ್ಲಿಲ್ಲ ಏನಂತಾನ ದುರ್ಯೋಧನ ಒಂದು ಮಾತು ಹೇಳ್ದ ಏ ಧರ್ಮರಾಜ ಎಲ್ಲಾ ಸೋತಾನೆ ಎಲ್ಲಾ ಕಳ್ಕೊಂಡನಂತ ಹೇಳ್ತಿ ಇನ್ನ ಒಂದು ಬೆಲೆ ಬಾಳೋ ವಸ್ತು ಐತಿ ನಿನ್ನ ಮನ್ಯಾಗ ಅಂದ ಇನ್ನ ಒಂದು ರತ್ನ ಐತಿ ಇನ್ನ ಒಂದು ಬೆಲೆ ಬಾಳೋ ರತ್ನ ಐತಿ ಇನ್ನ ಒಂದು ಬೆಲೆ ಬಾಳೋ ವಸ್ತು ಐತಿ ಅದನ್ನೊಂದು ತಂದ ಹಚ್ಚಿದೆ ಅಂದ್ರ ಜರ್ಕರ್ ಅದನ್ನ ತಂದ ಹಚ್ಚಿದ ಬಳಕ ನೀ ಗೆದ್ದಿ ಅಂದ್ರ ನೀ ಏನು ಸೋತಿಲೆ ಆಸ್ತಿ ಅಂತಸ್ತ ವಸ್ತ್ರ ವೈಡೂರ್ಯ ರಾಜ್ಯ ಮೊದಲು ಮಾಡಿ ನಿಮ್ಮ ಎಲ್ಲ ಬಿಟ್ಟು ಕೊಡ್ತಾನ ಯಾರ ದುರ್ಯೋಧನ ಆಯ್ತು ತಗೋ ಅದನ್ನ ಒಂದ್ ಹಸ್ತನ ಏನು ಕೇಳ್ತಿ ಕೇಳ ಅಂದ ಅಂತದ್ ಯಾವ್ದೈತಿಪ್ಪ ನನ್ನ ಮನ್ಯಾಗ ಎಲ್ಲಾರೇ ಕೊಟ್ಟನಿ ಅಂದ ಅವಾಗ ಹೇಳ್ದ ದುರ್ಯೋಧನ ನಿನ್ನ ಮನ್ಯಾಗ ಬೆಲೆ ಬಾಳೋ ವಸ್ತು ಅಂದ್ರ ನೀ ಮಾಡ್ಕೊಂಡ ಹೆಣ್ದಳ ದ್ರೌಪದಿ ನಿನ್ನ ಹೆಣ್ತಿನ ತಂದ ಹಚ್ಚ ಪಗಡಿ ಆಟದಾಗ ಅಂದ ಇವ್ ನೋಡ್ರಿ ಇವ್ ಕಂಬೋಗಿ ಗಂಡ ಏನಲ್ಲತ್ತೇನೀಗ ಹೆಣ್ತಿನ ಮೆಟ್ಟಿಗೆ ಹಸ್ತಾನ್ರಿ ಅವ ಗಂಡ ಹತ್ತು ನೀ ಹೇಳ್ತಿ ಮಾಡ್ಕೊಂಡ ಹೆಣ್ತಿನ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗರೆ ಕೊಟ್ಟ ಬಂದ್ ಕೂತಿಯಲ್ಲೋ ನನ್ನ ಕಂಬೋಗಿ ಗಂಡ
ಹಡಸಿ ಗಂಡ ಅನ್ಬೇಡ ಹಂಗ ಹಾ ರೀ ಬೇಯ್ಬೇಡ ಅದಕ್ಕೆ ಪಾಪ ಇರ್ಲಿ ನಿಮಗೂ ತಾಪಾಗಿ ತಾಪ ನಮಗೂ ಆಗಲತ್ತೈತಿ ಕರೆ ಹೆಂಗ ಮಾನುಳ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಅಂದಾರ ಮಾನುಳ ಅಟ್ಟ ಮಾತಿನ ಪೆಟ್ಟ ಹತ್ತೈತಿ ಅದ ಎಲ್ಲರಿಗೂ ಹತ್ತಂಗಿಲ್ಲದ ಇದಕ್ಕೆ ಎಲ್ಲನ ಬಿಟ್ಟು ನಿಂತಿತ್ತಂದ್ರ ಮತ್ತೆ ಇದನ್ನ ಎದರಾಗ ಏನು ಜಮಾ ಇಲ್ಲದ ಅನ್ನೋದು ಅದಕ್ಕೆ ಸ್ವತಃ ನಿನ್ನ ಧರ್ಮರಾಜ ಮಾಡ್ಕೊಂಡ ಹೆಣ್ತಿನ ದ್ರೌಪದ ದೇವಿನ ಪಗಡಿ ಆಟದೊಳಗೆ ಇಟ್ಟು ಸೋತ್ಯಲ್ಲೋ ಇದ್ರೊಳಗೆ ಹೆಂಗ ಗಾಂಡ ದೊಡ್ಡ ಮಾದಿ ನೀ ಅಂದಿರೋ ಮಾತಿ ಇಲ್ಲಿ ಗಾಂಡ ಕಮ್ಮಿ ಆದಿ ಒಂದ ಜಾಗನ್ಯಾಗ ಇನ್ನ ಗಾಂಡ ಹೆಣ್ತಿ ಸಂರಕ್ಷಣೆ ಮಾಡ್ತಾನಂದಿ ದುಷ್ಟ ದುಶ್ಯಾಸನಿದ್ದ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿ ಸೆಳಿತಿದ್ದ 5 ಮಂದಿ ಗಾಂಡ್ರಿದ್ರಿ 5 ಮಂದಿ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ 5 ಮಂದಿ ಗಾಂಡ್ರಿದ್ರ ಕರೆಯನ ಬೆಂಕಿ ಹಚ್ಚೋದು ಶಾಂಡ್ರಗತ್ತೆ ತೆಳಗ ಚೆಂಡ ಹಾಕಿ ಕೂತ್ರಿ ಬಿಡಿಸ್ಕೊಂಡು ಬರೋ ತಾಕತ್ತಾಗಲಿಲ್ಲ ನಾನು ಸಂರಕ್ಷಣೆ ನೀ ಏನು ಮಾಡ್ತಿತ್ತಮ್ಮ ಇಲ್ಲಾದ್ರೂ ಕಮ್ಮಿ ಆದಿ ಯಾಕೋ ನಾನು ಹೆಣ್ತಿ ಸೀರಿಯಾಕ ಜಗತಿಯೋ ಮಗನ ತೇಳಿಕಿಸಿಂದ ಹೋಗಿ ಬಿಡಿಸ್ಕೊಂಡು ಬರ್ಬೇಕಾಗಿತ್ತಲ್ಲ ಒಬ್ಬರೇ ಬಿಡಸಾವ್ರ ಕರೆ ಯಾಕ್ರಿ ಏನಾಗಿತ್ತು ಇವ್ರು ಯಾರೇ ಒಬ್ರು ಹೋಗಿ ಬಿಡಸಾವ್ರ ಕರೆ ಇವ್ರು ಹೋಗಿ ಯಾಕೋ ಮಗನ ನನ್ನ ಸೀರಿಯಾಕ ಹೆಣ್ತಿ ಸೀರಿಯಾಕ ಜಗತಿ ಅಂತ ಒಬ್ಬರೇ ಅಂತಿದ್ದಂದ್ರ ಆಕೆನ ಬಿಡ್ತಿದ್ದ ಇವ್ರಿಗೆ ಹತ್ತುತ್ತಿದ್ದ ಅವ್ನು ಇವ್ರನ್ನ ಜಗತ್ತಿದ್ದತಿ ಅದಕ್ಕೆ ಸುಮ್ ಕೂತಾರ ಇವ್ರು ಅಂಜಿ ಅದಕ್ಕ ಇಲ್ಲಿ ಕಮ್ಮಿ ಆದಿ ಏನ ಗಂಡನ ಕಾಲು ಬೀಳ್ಬೇಕು ಹೊತ್ತು ಹೊಂಟ್ರ ಬೀಳ್ರಲ್ಲ ಇರ್ಲಿ ಗಂಡನ ಕಾಲು ಬೀಳುನು ಯಾಕಂದ್ರ ಗಂಡ ಹೆಂಡತಿ ಗತ್ತಿರ್ಬೇಕು ಸಂಸಾರದೊಳಗೆ ಜತ್ತಿರ್ಬೇಕು ಅಕ್ಕಿ ಮಾತಿನಾಗ ಅವನ ಮಾತಿನಾಗ ಅಕ್ಕಿ ಇದ್ದಾಗ ಆಕೆರೆ ಬೀಳಿ ಅವರೇ ಬೀಳಿ ಆಕೆರೆ ಬೀಳಿ ಒಟ್ಟು ನಡ್ದೈತಿ ಕಬಲು ಕೊಡುನು ಕರೆ ಗಂಡನ ಕೂತ್ಕೊಂಡು ಹೆಣ್ತಿ ಕಾಲು ಬೀಳ್ತದನ ಪುರಾಣ ಲೇಖಿ ತೆಗೆದು ಕೊಟ್ಟನೆ ಅಂದ್ರೆ ಇಂದ ಹಾಡ್ಕಿ ರೊಕ್ಕ ಏನೋ ಒಯ್ಬೇಡ ಕೊಡ್ತೀರ ನನಗೆ ಗಂಡಾಡವ್ರು ಅವಪ್ಪ ಪಂಚರ ಕಡೆ ಅದ ಪಂಚರ್ ಏನ್ ಮನ್ಕೊಂಡಾರ ಕೂತಾರ ನನಗೂ ಇಲ್ಲಿ ಕಾಣಿಸುವರ್ರಿ ಅದಾರತ್ತೀರಿ ಕೈ ಮಾಡ್ಲತ್ತಿರಲ್ಲ ಕಡೆ ಇರ್ಲ್ರಿ ಇದನ್ನ ಬೆಳತನ ಕೇಳ್ರಿ ಕುಸ್ತಿ ಮುಂಜಾನೆ ಫೈನಲ್ ನಿಮ್ ಕೈಯಾಗ ಐತಿ ಯಾಕಂದ್ರ ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ನಿನ್ನ ಧರ್ಮರಾಜ ದ್ರೌಪದ ದೇವಿ ಕಾಲು ಬೀಳಲ್ದ ಹೊರಗೆ ಬರ್ತಿದ್ದಿಲ್ಲ ಇದು ಪುರಾಣ ಲೇಖಿ ಐತಿ ಯಾಕ ಅಂತದೇನ ತಪ್ಪು ಮಾಡಿದವ್ ಯಾಕ ಹೆಣ್ತಿ ಕಾಲು ಬೀಳುತ್ತಿದ್ದ ಇವನು ಕೇಳ್ತೇನೆ ಇವನು ಕೇಳ್ಬೇಕತ್ತನ್ರಿ ಇದು ನೀನೆ ಹುಟ್ಟಿ ಎಂದು ಕಾಣ್ತಾರ್ತತಿ ಇದಕ್ಕೇನು ಗೊತ್ತಾ ಇದು ಯಾವಾರ ಹಿಂಗ್ರಿ ಇನ್ನೊಂದು ಮಾತ್ರಿಪ್ಪ ಏನ್ ಹೇಳ್ತಾನ ಇದು ಅಲ್ಲದ ಒಂದು ಮಾತು ಹೇಳೇನ್ರಿ ಏನತ್ತ ಎಲ್ಲ ಪರಮಾತ್ಮನದಿಂದ ಆಗೈತಿ ಪರಮಾತ್ಮ ಅಂದ್ರೆ ನಿನ್ನ ದ್ರೌಪದ ದೇವಿಗೆ 5 ಮಂದಿ ಯಾಕೆ ಗಾಂಡ್ರ ಆದ್ರ ಒಬ್ಬೊಬ್ಬರ ಗಾಂಡ್ರ ಮೇಲೆ ಇರುತ್ತ ಬರ್ರಿ ನೀವು 5 ಮಂದಿ ಯಾಕೆ ನಿಮಗೆ ಬೇಕು ಅಂತ ಒಂಥರ ಹೀಯಾಳಿಸಿ ಮಾತಾಡಿದವ ತಮ್ಮ ಅದ್ರ ತಳ ಬುಡ ಗೊತ್ತಿಲ್ಲದ ಮಾತಾಡ್ಲಕ್ ಹೋಗ್ಬೇಡ ಸುರೇಶ ಅದು ಕೈಲಾಸ ಒಳಗ ಒಂದ್ ದಗದಾಗಿತ್ತ ಏನಾಗಿತ್ತು ಒಂದು ಆಕಳ ನಡೆದಿತ್ತು ಆಕಳ ಹಿಂಬಾಲ 5 ಹೋರಿ ಬೆನ್ ಹತ್ತಿ ನಡೆದಿತ್ತು ಆಕಳ ಕೆಲಸಕ್ಕೆ ಬಂದಿತ್ತು ಅದ್ರ ಹಿಂಬಾಲ 5 ಹೋರಿ ಬೆನ್ ಹತ್ತಿ ನಡೆದಿತ್ತು ಹಂಗೆಲ್ಲ ನೀ ಸಂಸ್ಕೃತದಾಗ ಹೇಳ್ಬೇಡ ನಮಗ ಕೆಲಸಕ್ಕೆ ಬಂದಿತ್ತು ಅದಕ್ಕೆ ಬಂದಿತ್ತು ಅಂದ್ರೆ ನಮಗೆ ತಿಳಿಯಂಗಿಲ್ಲ ನಾವು ಜರ ಮುಚ್ಚಿಡ್ಬೇಕತ್ತಿ ಕಾಮದೇನ ಆಕಳ ಬೆದಿ ಮಾಡಿತ್ತು ಹೌದ್ರಲ್ಲ ನೀವು ಅದಕ್ಕ ಏನ್ ಮಾಡಿತ್ರಿ ಬೆದಿ ಮಾಡಿತ್ತು ಅದನ್ನ ನೀವು ತಿಳ್ಕೊರಿ ನನ್ನ ಕೈಲಿ ಹೇಳಕ್ ಹಚ್ಬೇಡ್ರಿ ಅದಕ್ಕ 5 ಹೋರಿಗಳ ಬೆನ್ನ ಹತ್ತದು ಹಿಂಬಾಲ ಈಕಿ ಪಾರ್ವತಿ ನೋಡಿಳ ಹನಿಕೆ ನೋಡಿ ನಗಲಾಕತ್ತಳ ಏವ ಏನ್ ಚೀಸ್ ಇದು ಅಂದಳಕಿ ಹೆಂಗ ಆಕಳರೇ ಒಂದಾದ ಹೋರಿರೇ 5 ಬೆನ್ ಹತ್ಯಾವ ಹೀಯಾಳಿಸಿ ನಕ್ಕ ಬಿಟ್ಲು ಅವಾಗ ಕಾಮದೇನು ಆಕಳ ಹೊಳ್ಳಿ ನಿಂತ ನೋಡಕತ್ತೈತಿ ಹೊಳ್ಳಿ ನಿಂದ್ರತೈತಿ ಏ ಪಾರ್ವತಿ ನಾನು ಎಷ್ಟ ಮಾಡ್ರು ಪ್ರಾಣಿ ಒಳಗ ಜಮಾದನೆ ನಾನು ಮೂಕ್ ಜನಾವರ ಮಾನವ್ರ ಹಾದಿ ಬಿಡ್ತಾರ ನಾ ಎಷ್ಟಾದ್ರು ಮೂಕ್ ಜನಾವರ ನನಗ ಏನೋ 5 ಹೋರಿ ಬೆನ್ನ ಹತ್ಯಾವು ನೀ ಇಟ್ಟು ಹೀಯಾಳಿಸಿನಕ್ಕಿ ನನಗ ಅಪಮಾನ ಮಾಡಿ ನೀನು ದ್ವಾಪಾರ ಯುಗದಾಗ ನಿಂದ ದ್ರೌಪದನ ಅವತಾರ ಬರ್ತೈತೆ ಭೂಮಿ ಮೇಲೆ ಹುಟ್ಟಿ ನನಗ ಹೆಂಗ 5 ಹೋರಿಗಳು ಬೆನ್ನ ಹತ್ಯಾವ ನಾಂಟ್ಲಿ ನೀ ಹೆಂಗ ಹೀಯಾಳಿಸಿನಕ್ಕಿ ಅಲ್ಲ ನಿನಗೂ 5 ಮಂದಿ ಗಾಂಡ್ರಾಗ್ತಾರ ಹೋಗತ್ತೇಳಿ ಆ ಕಾಮದೇನು ಆಕಳ ಶ್ರಾಪ ಕೊಡ್ಬೇಕಾಯ್ತಕಿ 5 ಮಂದಿ ಗಾಂಡ್ರ ಅದಕ್ಕೆ 5 ಮಂದಿ ಗಾಂಡ್ರ ಆದ್ರಕಿ ಆಕಿಗೆ 5 ಮಂದಿ ಗಾಂಡ್ರ ಆದ್ರ ಬಿಡು ಹೌದು ಇವು 3 ಎಲ್ಲಿಯೂ ಬಂದಾವ ಇವು ಹಿಂಗೈತಿರಿ ನೀವು ಅದು ಹೇಳ್ತೈತಿ ನೋಡಿ ಇಲ್ಲಿ ಬರ್ತೈತಿ ನೋಡದ ಏನತ್ರಿ ಮನ್ಯಾಗ ನನಗೆ 2 ಹೆಂಡ್ರದಾರ ಇರ್ತ ಅದು ಹೇಳ್ತೈತಿ ಬ್ಯಾರೇನ ರೀ ಅದು ಯಾರು ಮನ್ಯಾಗ 2 ಆಗಿತ್ಲ ಹಂಚಿ ಮನಿಗೆ ಹೋಗಿಲ್ಲ ಅದು ಇಬ್ರು ಹ್ಯಾಂಡ್ರ ಆಗಂಡ್ಲ ಮೊದಲು ಕುಸ್ತಿ ಪೈಲ್ವಾನ್ ಆಗಿದ್ರಿ ಅಲ್ಲಿಗೆ ದಮ್ಮದಾಡಿಸಿ ದೇವ ಈಗ ಸೋಲಿಸಿ ಈಗ ಹಂಗಾಗಿಲ್ರಿ ಈಗ ಸೋಲಿಸನ ಬಾಟ್ಲಿ ಆಗ್ಯಾನ ಹಿಚ್ಚಿಗೆ ಹೋಗೋದು ಸೋಲಿಸನ ಬಾಟ್ಲಿ ಆಗೈತಿ ಈಗ ಆ ಗಾನಿನೊಳಗೆ ಹಾದಿ ದಾಂಡಿ ಕಬ್ಬಿನ ಹಾಲು ತೆಗೆದು ಕೊಡ್ತಾರ ಗೊತ್ತೇನ್ರಿ ರೀ ಕಬ್ಬ ಹಾಕಂಡ್ಲಿ ಹಾಲು ಹಿಂಡಿದ ಬಳಕ ಹಿಪ್ಪಿ ಬರ್ತದಲ್ಲ ಬರ್ತೈತಿಲ್ಲ ಹಂಗಾಗಿ ಅದ್ ನೋಡ್ರಿ ಇವ್ನು ಮಾರಿ ಇಬ್ಬರು ನಾಗ್ಯಾಂಟ್ಲೇನ ಯಾವಾಗಿನ ಹಿಡಿದು ಕೈ ತಿರುವೇಳಕ ಕೈ ಮುರ್ಕೊಂಡು ಕೂತಾನ ಹುಡುಗ ಕುಸ್ತಿ ಒಗಿಬೇಕಲ್ಲ ಅದು ಹೆಂಗಾಗಿತ್ತ ಇಬ್ಬರು ಹ್ಯಾಂಡ್ರಲ್ಲಿ ಒಂದಾಗ ಕತಿ ನೆನಪಾತು ಇಬ್ಬರು ಹ್ಯಾಂಡ್ರ ಇದ್ರು ಇದ್ರಂತದ್ ಒಂದಾಗ ಗಾಂಡಿತ್ತು ಅವ್ರ ಇದ್ರ ಪಾಲ ಹಚ್ಕೊಂಡಿದ್ರು ಅವ್ರ
ಯಾಕ ಹೆಂಗ ಹೆಂಗ ಈಚಿ ಕಡೆ ಕೈ ಈಚಿ ಕಡೆ ಕಾಲ ಇದೆಲ್ಲ ನಂದ ಹಾ ಈಚಿ ಕಡೆ ಕೈ ಈಚಿ ಕಡೆ ಕಾಲ ಇದು ನಂದ ಚಲೋ ಹ್ಯಾಂಡ್ರ ಸಂಗತಿ ಇದು ಹೌದ್ರಲ್ಲೇ ಆಯ್ತ ದಿನನಿತ್ಯ ಮನ್ಕೊಳ್ಳೋ ಟೈಮ್ದಾಗ ಇದನ್ನ ಒಂದ ಕೈ ಇದನ್ನೊಂದು ಕಾಲ ಹಾಕಿ ಒತ್ತಿದಳು ಅದನ್ನೊಂದು ಕೈ ಇದನ್ನೊಂದು ಕಾಲ ಈಕಿ ಒತ್ತಿದಳು ಮತ್ ಪಾಲನ ಆಗೈತ್ಲೆ ಪಾಲನ ಆಗಿತ್ತಲ್ಲ ಅದು ಇಟ್ಟು ನಂದ ನಂಗ ಬಾರೋ ಮುಂದೆ ಕೂತು ಮುಂದಾನೆ ಹಂಗ ನೋಡ್ರಲೆ ಪಾಲ ಹಚ್ಚಿಬಿಡ್ತೀವಿ ನಾವು. ಎಂಡಲ್ ಗಜಿ ಅಂತ ಕೈ ದಿನ ತಂದಂಗ ಆಗೈತಿ ಜಾಮೀನ್ ಮೇಲೆ ಬಿಡ್ಸೋಣ ಬಂದಂಗ ಅಲ್ಲ ಯಾವಾಗ ಇದು ಇಟ್ಟ ಪಾಲ್ ನಂದ ಇಟ್ಟ ಪಾಲ ನಿಂದ ಅಂತೇಳಿ ಅವ್ರ ಪಾಲ ಹಂಚ್ಕೊಂಡು ಬಿಟ್ಟಿದ್ರಿ ಇಬ್ರು ಕೂಡಿ ಹಾ. ಒಂದ್ ದಿವ್ಸ ಒಂದ್ ದಗದಾತ್ರಿ ಏನ ಒಬ್ಬಾಕಿ ತವ್ರ ಮನೆಗೆ ಹೋದಳ್ರಿ ಒಂದ್ 4 ದಿವ್ಸ ಹಾ 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 ಒಟ್ಟ ಒಂದ್ 4 ದಿವ್ಸ ತವ್ರ ಮನೆಗೆ ಹೋದಳು ಮತ್ತ ಪಾಲ ಹಚ್ಕೊಂಡಿದ್ರಲ್ಲ ಹಾ. ಈಕಿದ್ ಯಾವ್ದೈತಿ ಅದನ್ನ ಒಟ್ಟ ಒತ್ತಕ್ಕೆ ಅಟ್ಟ ಇರಕಿ ಹೌದು ಅದನ್ನ ಅಟ್ಟ ಕೈಯ ಕಾಲ ಅಟ್ಟ ಒತ್ತಿ ಅಟ್ಟ ಬಿಡ್ಲಾಕತ್ತಳು ಮತ್ತೆ ಈಚಿ ಕಡೆ ಹಿಂಗ ಉಳಿತಿರ್ಲೆ ಇದು ಸುಮ್ಮ ಕುಂಡ್ರಿಲ್ ರಾತ್ರಿ ನಿದ್ದೆ ಗಣ್ಣಾಗಿದ ಮಳ ಗಂಡ ಏನತ್ತತಿ ಇದು ಏನ್ ಮಾಡ್ತ ಆಚಿ ಕಡೆ ಕಾಲ ತಾನು ಈಚಿ ಕಡೆ ಒಕ್ಕೋತ್ರಿ ಇದು ಹಾ ಆಕೆ ಅಂದಳು ಹಾ ನನ್ನ ಸೌತಿ ಕಾಲ ಈಚಿ ಕಡೆ ಬರ್ತತೇನ ಇದನ್ನ ಬಿಡುದ ಎಲ್ಲಿ ಕಡಿತನ ಅಂದಳು ಆಕಿ ಹಾ ಮತ್ ಈಚೆ ಕಡೆ ಕಡದ ಒಗದಳು ಆಕೆ ಕಡದ ಒಗಿದು ಹಾ ಈಚಿ ಕಡೆ ಬಂದೈತಿ ಅಂದ್ರೆ ಇದು ಹಲಾಲ ನಾನ್ ಜಾಗದಾಗ ಯಾಕ ನನ್ನ ಜಾಗದಾಗ ನಿನ್ನ ಆಕಿ ಕಾಲ ಯಾಕ ಹಾ ಇದು ಒತ್ತಾಟಿ ಕಾಲ ಹೋತ ಹಾ ಇದು ಕೈ ಹಾ ಸುಮ್ಮ ಕುಂಡ್ರಲಿಲ್ಲ ಇದು ಪಟ್ನ ಒಕ್ಕೋತ ನೋಡ್ರಿ ಈಚಿ ಕಡೆ ಕೈ ಮ್ಯಾಗ ಹಾ ಹಾ ಆಕಿ ಕೈ ಈಚಿ ಕಡೆ ಬಂದತ್ತೇನ ಓಯ್ ಮುರಿದಿರು ಕೈ ಈಚಿ ಕಡೆ ಕೈ ಈಚಿ ಕಡೆ ಬಂದತ್ತೇನ ಅಂತ ಹೇಳಿ ಅದನ್ನು ಒಂದು ಕುಲ್ಲಾನ ಆತ್ರಲೆ 4 ದಿವ್ಸ ಲೇಕಿ ಊರಿಂದ ಬಂದಳ ಬಾಂದಳು ಹಾ ನಾವ್ ಹಾದ ಬಳಕ ನನ್ನ ಕೈ ಕಾಲು ತೆಗದಾಳ ನೈಕೆ ನಾ ಬಿಡ್ತಾನ ನಾ ಬಿಡ್ತಾನ ನಾನು ತೆಗಿಯತ್ತ ನೀನು ನಾನು ತೆಗಿತಾನಂತ್ರ ಹಂಗ ರೊಡ್ಡ ಕೈ ತಗೊಂಡಿ ಕಡೆ ಹೌದ್ರಲ್ಲೇ ಆತ ಅದೊಂದು ಕೈ ಅದೊಂದು ಕಾಲ ಹೋತ ಹಾ ರೀ ಕೊಯ್ತು ನೋಡ್ರಿ ಅದೇ ದಂಡಿಗೆ ಬೇಡ್ಕೊಳಕ್ ಟಪಾರ್ಕಿ ತಗೊಂಡು ಕರೆ ಇಲ್ಲ ಹೆಣ್ಮಕ್ಳ ಕೈ ಬಡತಿನಾಗಿನ ಸಿಕ್ಕಿಲ್ಲೋ ತಮ್ಮನಿ ಇದು ಹೆಣ್ಣು ಹೆಂಗ್ರಿ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡ್ಯಾಗ ಒತ್ತಬಹುದು ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡ್ಯಾಗ ತಕ್ಕೊಂಡು ಬರಬಹುದು ಒಂದ ಹೆಣ್ಣಿನ ನೆಲೆ ಒಂದ ನೀರಿನ ನೆಲೆ ಒಂದ ಕುದುರೆ ನೆಲೆ ಯಾರಿಗೆ ತಿಳಿದಿಲ್ಲ ಎಂದ ಯಾವಂಗೋ ಹತ್ತಿಲ್ಲ ಇನ್ನು ಮುಂದಿನ ಹಂಗೋ ಹತ್ತಂಗಿಲ್ಲ ನೀ ಯಾನು ನೀನು ಹುಟ್ಟಿ ಒಂದು ಕಣ್ ತೆರೆದಿ ನಿನಗೆ ಹೆಂಗ ಹತ್ತೈತಿ ಅದಕ್ಕೆ ಹೇಳತ್ತೇನ್ರಿ